ಮೊದಲನೇದಾಗಿ ಪರಮ ಪೂಜ್ಯರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಇವತ್ತು ಪ್ರತಿ ವರ್ಷದಂತೆ ಗಜಾನನ ಉತ್ಸವದ ನಿಮಿತ್ತವಾಗಿ ನಮ್ಮ ಊರಿನಲ್ಲಿ ಸುಮಾರು ವರ್ಷಗಳಿಂದ ಪ್ರವಚನವನ್ನು ಪ್ರಾರಂಭಿಸ್ತಾ ಬಂದಿದ್ದೇವೆ. ಆ ಊರಿನ ಹಿರಿಯರಾಗಿರ್ತಕ್ಕಂಥ ಶ್ರೀ ರಮೇಶ್ ಪಾಟೀಲ್ ಅವರು ಪುಷ್ಪವನ್ನ ಕೊಟ್ಟವರನ್ನ ಗ್ರಾಮಕ್ಕೆ ಆಗಮಿಸಬೇಕಾಗಿ ತಿಳಿಸಿಕೊಟ್ಟೆ. ಯಸ್ಮಾಜ್ಜಾತಂ ಜಗತ್ಸರ್ವಂ ಯಸ್ಮಿನ್ನೇವ ಪ್ರಲೀಯತೆ ಏನೇದಂ ಧಾರ್ಯತೆ ಚೈವ ತಸ್ಮೈ ಜ್ಞಾನಾತ್ಮನೇ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬುಫಲಚಾರುಭಕ್ಷಣಂ ಉಮಾಸುತಂ ಶೋಕವಿನಾಶಕಾರಕಂ ನಮಾಮಿ ವಿಘ್ನೇಶ್ವರಪಾದಪಂಕಜಂ. ಪರಮಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯನ್ನು ವಂದಿಸುತ್ತಾ, ನಡೆದಾಡುವ ದೇವರು ವಿಶ್ವಸಂತರು ಪರಮಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರು ಚನ್ನಾರ್ವಿಂದಕ್ಕೆ ವಂದಿಸುತ್ತಾ, ನನ್ನ ಜ್ಞಾನಗುರು ದೀಕ್ಷಾಗುರುದ್ವಯರ ಚನ್ನಾರ್ವಿಂದಕ್ಕೆ ವಂದಿಸುತ್ತಾ, ವಿಘ್ನ ನಿವಾರಕ ಸರ್ವಸಿದ್ಧಿಪ್ರದಾಯಕ ಮಂಗಲಮೂರ್ತಿಯಾದಂತಹ ಆ ಗಜಾನನ್ನು ಕೂಡ ವಂದಿಸುತ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಸಾಮಾನ್ಯವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕ ಹಬ್ಬ ಆಚರಣೆಗಳು ಇವೆ. ಪ್ರತಿಯೊಂದು ಹಬ್ಬಕ್ಕೆ ಪ್ರತಿಯೊಂದು ಆಚರಣೆಗೆ ತನ್ನದೇ ಆದಂಥ ಒಂದು ವಿಶೇಷ ಮಹತ್ವ ಇದೆ. ಪ್ರತಿಯೊಂದು ಹಬ್ಬಕ್ಕೆ ಅದರದೇ ಆದಂಥ ಒಂದು ಸಾಂಸ್ಕೃತಿಕ ಇತಿಹಾಸ ಇದೆ. ಪ್ರತಿಯೊಂದು ಹಬ್ಬದ ಹಿಂದೆ ವೈಜ್ಞಾನಿಕ ಕಾರಣಗಳು ಕೂಡ ಇವೆ. ಸಾಮಾಜಿಕ ಕಾರಣ, ವೈಜ್ಞಾನಿಕ ಕಾರಣ, ಸಾಂಸ್ಕೃತಿಕ ಕಾರಣ, ಭೌಗೋಳಿಕ ಕಾರಣ, ಈ ಎಲ್ಲವುಗಳಿಂದಾಗಿ ನಮ್ಮ ಭಾರತ ದೇಶಕ್ಕೆ ಜಗತ್ತಿನ ಇತರ ಅನೇಕ ರಾಷ್ಟ್ರಗಳಿಗಿಂತ ಒಂದು ವಿಶೇಷವಾದಂಥ ಸ್ಥಾನವಿದೆ. ಕಾರಣ 84 ಲಕ್ಷ ಜೀವಿಗಳಲ್ಲಿ 84 ಲಕ್ಷ ಜೀವಿಗಳವ. ಆ 84 ಲಕ್ಷ ಜೀವಿಗಳಲ್ಲಿ ವರ್ಗೀಕರಣ ಮಾಡ್ತಾ ಇದ್ದಾಗ 30 ಲಕ್ಷ ಗಿಡಗಳವ ಈ ಸೃಷ್ಟಿಯಲ್ಲಿ. 30 ಲಕ್ಷ ಗಿಡಗಳಂದ್ರೆ ವೃಕ್ಷಗಳು, ಕಾಂಗ್ರೆಸ್ ಹಿಡ್ಕೊಂಡ ದೊಡ್ಡ ಆಲದ ಮರೆಯೋದವರೆಗೆ ಒಟ್ಟು 30 ಲಕ್ಷ ಇವೆ. 20 ಲಕ್ಷ ಪ್ರಾಣಿಗಳದಾವ. ಇಲಿ ಹಿಡ್ಕೊಂಡು ಮೊಲ ಹಿಡ್ಕೊಂಡು ಆನೆಯವರೆಗೆ ಅದರಲ್ಲಿ ಎಲ್ಲ ಬಂದು 4 ಕಾಲಿನ ಪ್ರಾಣಿಗಳು ಎಲ್ಲ ಬರ್ತಾವ. 50 ಆತು. ಆಮೇಲೆ 10 ಲಕ್ಷ ಪಕ್ಷಿಗಳದಾವ. ಆಮೇಲೆ 9 ಲಕ್ಷ ಕ್ರಿಮಿಕೀಟಗಳದಾವ. 11 ಲಕ್ಷ ಜಲಚರಗಳದಾವ ಮತ್ತು 4 ಲಕ್ಷ ಮನುಷ್ಯರ ಪ್ರಕಾರಗಳದಾವ. 4 ಲಕ್ಷ ನೀವು ಅನ್ಬೋದು 4 ಲಕ್ಷ ಹೇಗೆ ಅಂತೇಳಿ. 4 ಲಕ್ಷ ಹೇಗಟ್ಟಂದಾಗ ಅದರಲ್ಲಿ ಸ್ವಗತ ಭೇದ, ಆಮೇಲೆ ವಿಜಾತಿ ಭೇದ, ಸಜಾತಿ ಭೇದ ಅಂತ ಬರ್ತಿರ್ತದ ವೇದಾಂತದಲ್ಲಿ, ಸಿದ್ಧಾಂತದಲ್ಲಿ. ಈಗ ನಾವಿದ್ದೀವಿ, ನಮ್ದು ಇಂಥ ಸಮಶೀತೋಷ್ಣ ವಲಯದ. ನಾವು ಹಿಂಗದೀವಿ, ನಾವು ಕೆಂಪು ಓದೇವಿ, ಕಪ್ಪು ಓದೇವಿ, ಬಿಳಿದನೋ ಎಲ್ಲ ಮಿಕ್ಸ್ ಅದೇವಿ ಅದಲ್ಲ. ಈಗ ಅಮೇರಿಕಾ, ಇಂಗ್ಲೆಂಡ್ ಆ ಕಡೆ ಎಲ್ಲ ಹೋದಾಗ ಅಲ್ಲಿ ಶೀತ ವಲಯಗಳದಾವ. ಅಲ್ಲಿ ತುಂಬಾ ಏನು ಬರ್ತದ, ಬರ್ಫ್ ಇರ್ತದ, ತಂಪು ಇರ್ತದ. ಅಲ್ಲಿ ನೋಡಿದಾಗ ಪೂರ್ತಿ ಬಿಳಿ ಇರ್ತಾರ. ಅದೇ ರೀತಿ ಪೂರ್ತಿ ಉಷ್ಣ ವಲಯಗಳದಾವ. ಆ ಉಷ್ಣ ವಲಯ ತಂದ್ರೆ ಎಲ್ಲಿ ಬರ್ತದ, ಈ ಕೆನಿಯಾ ಆಗಲಿ, ವೆಸ್ಟ್ ಇಂಡೀಸ್, ತಾವೆಲ್ಲ ಕ್ರಿಕೆಟ್ ನೋಡ್ತಿರಲ್ಲ ಪ್ಲೇಯರ್ಗಳು ಹೆಂಗಿದ್ದಿರ್ತಾರೆ, ಪೂರ್ತಿ ಕಪ್ಪು. ಯಾಕಂದ್ರೆ ಅಲ್ಲಿ ಉಷ್ಣತೆ ಹೆಚ್ಚಿರ್ತದ.
ನಮ್ಮದ ಸಮಶೀತೋಷ್ಣ ವಲಯ, ನಮ್ಮಲ್ಲಿ ಸಮ ಮತ್ತು ಶೀತ ನೋಡ್ರಿ. ಈಗ ನಮ್ಮ ಮೂರ್ನ ಕಷ್ಟ ಗೊತ್ತಾವ. ಕೆಲವು ಪೂರ್ತಿ ಕರಿನ ಅದಾರ, ಕೆಲವೊಬ್ರು ಪೂರ್ತಿ ಬಿಳಿ ಅದಾರ, ಕೆಲವು ಕಪ್ಪು ಬಿಳಿ ಮಿಕ್ಸ್ ಅದಾರ. ಈಗ ನೇಪಾಳ ಕಡೆ ಹೋದಾಗ ಅವ್ರದ್ದೊಂದು ಸ್ವರೂಪ ಬೇರೆ ಅದಾವ ಅದಲ್ಲ. ನೇಪಾಳ ನೋಡ್ರಲ್ಲ, ಅವ್ರ ಮುಖ ಒಂದ್ ರೀತಿ ಅಲ್ಲ, ಅವರೆಲ್ಲ ಸಣ್ಣ ಮಕ್ಕಳು ಯುವಕರು ವಯಸ್ಸು ಸೇಮ್ ಕಾಣ್ತಿರ್ತಾರ. ಆದ್ರೆ ಈ ಪ್ರಕಾರ ನಮಗ ಶರೀರದ ಆಕಾರದಲ್ಲಿ 4-5 ಪ್ರಕಾರ ಅಷ್ಟ ಕಾಣಿಸ್ಯಾರ. ಆದ್ರೆ ಇಡೀ ಜಗತ್ತಿನಲ್ಲಿ ಇನ್ನೂ ಬಹಳದ ಜಗತ್ತು ತಿಳ್ಕೊಬೇಕಾಗಿತ್ತಂದ್ರೆ ಟೋಟಲ್ 4 ಲಕ್ಷ ಜನರ ಪ್ರಕಾರ ಅದ. ಹೀಗೆ 84 ಲಕ್ಷ ಜೀವಿಗಳಂತ ಕರೀತಾರೆ. ಆ 84 ಲಕ್ಷ ಜೀವಿಗಳಲ್ಲಿ ವಿಶೇಷ ಬುದ್ಧಿ ಇರುವುದು ಕೇವಲ ಮನುಷ್ಯ ಮಾತ್ರನಿಗೆ. ಆ ಮನುಷ್ಯ ತನ್ನ ವಿಶೇಷವಾದಂತ ಬುದ್ಧಿ, ಈಗ ಸೈನ್ಸ್ ಅಂತ ಕರಿತಾ ಇದ್ರೆ, ವಾಟ್ ಈಸ್ ಎ ಸೈನ್ಸ್ ಅಂತೇಳಿ ಸಿಸ್ಟಮ್ಯಾಟಿಕ್ ನಾಲೆಜ್. ಅದು ಯಾವುದಕ್ಕೆ ಸೈನ್ಸ್ ಅಂತ ನಾವು ವಿಜ್ಞಾನ ಅಂತ ಯಾವ್ದಕ್ಕೆ ಕರಿತಾ ಇದೀವಿ ಅಂತಂದ್ರೆ, ವಿಶೇಷವಾದಂತ ಜ್ಞಾನ ಇರೋದಕ್ಕೂ ವಿಜ್ಞಾನ ಅಂತಾರೆ. ವಿಜ್ಞಾನ ಯಾವುದತ್ತಂದ್ರೆ ಮೂಲ ಪ್ರವೃತ್ತಿ ಅಲ್ಲದ್ದು, ಹುಟ್ಟಿನಿಂದ ಅಲ್ಲದೆ ಸ್ವಪ್ರಯತ್ನದಿಂದ ಪಡೆದುಕೊಳ್ಳುವುದಕ್ಕೆ ವಿಜ್ಞಾನ ಅಂತ ಕರೀತಾರೆ. ಅದಕ್ಕೆ ವಿಶೇಷ ಜ್ಞಾನ ಅಂತ ಕರೀತಾರೆ. ಆ ವಿಶೇಷ ಜ್ಞಾನ ಅನ್ನೋದು ಕೇವಲ ಮನುಷ್ಯ ಮಾತ್ರನಿಗಿದೆ. ಈಗ ನೀವೆಲ್ಲ ಗಣೇಶ ಮೂರ್ತಿಯಲ್ಲಿ ಕೂರಿಸ್ತೀರಿ, ವಿದ್ಯಾರ್ಥಿಗಳು ಸ್ಕೂಲ್ ಅಡ್ಮಿಷನ್ ಮಾಡ್ತಾರ, ಕಾಲೇಜಿಗೆ ಹೋಗ್ತಾರ, ಹೈಸ್ಕೂಲ್ಗೆ ಹೋಗ್ತಾರ. ಇದೆಲ್ಲ ಯಾರು ಮಾಡ್ತಾರ? ಅಡ್ಮಿಷನ್ ಎಲ್ಲ ಯಾರು ಮಾಡ್ತಾರ? ವಿದ್ಯಾರ್ಥಿಗಳು. ಮನುಷ್ಯ ಮಾತ್ರ ವಿಶೇಷ ಜ್ಞಾನವನ್ನು ಪಡಿಬಹುದು. ಮತ್ತೆ ನಿಮ್ಮ ಊರಾನು ಎಲ್ಲ ಎಮ್ಗಳು ಕೂಡ ಮತ್ತೆ ಎಲ್ರಿ ಮತ್ತೆ ಅಡ್ಮಿಷನ್ ಮಾಡ್ಯಾವೇನು ಮತ್ತೆ ಎಲ್ರಿ? ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಇಲ್ಲ, ಅವು ಪ್ರಾಣಿಗಳವು, ಅವಕ್ಕೆ ವಿಶೇಷ ಜ್ಞಾನ ಇಲ್ಲ. ಸಾಮಾನ್ಯ ಜ್ಞಾನದ ಹುಟ್ಟು ಗುಣ ಬೇರೆ. ಈಗ ನಾವು ಅಂತೀವಿ ವಿಶೇಷ ಜ್ಞಾನ ಯಾಕಂತಾರೆ, ಆಹಾರ ನಿದ್ರಾ ಭಯ ಮೈಥುನಂ ಸಾಮಾನ್ಯಂ ಏತ್ ಪಶುಭಿ ನರಃ ಜ್ಞಾನಂ ಹಿ ತೇಷಾಂ ಅಧಿಕೋ ವಿಶೇಷತ ಜ್ಞಾನೇನ ಹೀನ ಪಶುಭಿ ಸಮಾನ ಅಂತೇಳಿ. ಪಶುಗಳು ಮತ್ತು ಮನುಷ್ಯರಿಗೆ ವ್ಯತ್ಯಾಸ ಏನಂತಂದ್ರೆ ಆಹಾರ ನಿದ್ರಾ ಭಯ ಮೈಥುನ. ಈಗ ಎಲ್ಲಾ ಪ್ರಾಣಿಗಳು ಊಟ ಮಾಡ್ತಾವ ಹೌದಲ್ಲ, ಅವು ಹಸುವಾದಾಗ ತಿಂತಾವ. ಪ್ರಾಣಿಗಳಿಗೆ ಹೆದರಿಕೆ ಇದೆ, ಪ್ರಾಣಿಗಳಿಗೂ ನೀರಡಿಕೆ ಆಗ್ತದ, ಪ್ರಾಣಿಗಳು ನಿದ್ರೆ ಮಾಡ್ತಾವ, ಮನುಷ್ಯನು ನಿದ್ರೆ ಮಾಡ್ತಾನ. ಚಿಂತೆ ಇಲ್ಲದ ಕೋಣೆ ಎಲ್ಲಿ ಮಲಗ್ತದ? ಗಾದೆ ಮಾತು ಬರ್ತಾವಲ್ಲ ಮಗ, ಚಿಂತೆ ಇಲ್ಲದ ಕೋಣೆ ಎಲ್ಲಿ ಮಲಗ್ತದ? ಸಂತ್ಯಾಗ ಮಲಗ್ತದ. ಹೌದಲ್ಲ, ಚಿಂತೆ ಇಲ್ಲದ ಕೋಣ ಸಂತ್ಯಾಗ ಮಲಗ್ತದ. ಯಾಕ? ಅದು ಪ್ರಾಣಿ, ಅದಕ್ಕೆ ಗೊತ್ತಿಲ್ಲ. ಸಂತೆ ಅಂದ್ರೆ ಏನ್ ಗೊತ್ತಿಲ್ಲ, ಕೊಟ್ಟುಗಿ ಅಂದ್ರೆ ಏನ್ ಗೊತ್ತಿಲ್ಲ, ಊರ್ ಅಂದ್ರೆ ಏನ್ ಗೊತ್ತಿಲ್ಲ. ಕೆಲವೊಂದು ಕ್ಲಾಸ್ರೂಮ್ದಾಗ ಮಲಗತ್ತಾವ, ಅವಕ್ಕೇನು ಅನ್ಬೇಕು? ಹೌದಲ್ಲ, ಅದಕ್ಕೆ ಕೋಣಕ್ಕಿಂತ ಕರಕಷ್ಟನೇ ಬೇಕಾಗ್ತದ. ಬಿಡೋಣ. ಇಲ್ಲಿ ಏನದ ಅಂತಂದ್ರೆ, ಈ ಮನುಷ್ಯ ಅನ್ನೋನಿಗೆ ಒಂದು ವಿಶೇಷ ಜ್ಞಾನ ಅದ. ಮತ್ತೆ ಇವು ಕೇವಲ ಊಟ ಮಾಡಕತ್ತ, ಇವು ನಿದ್ರೆ ಮಾಡಿದ, ಆಮೇಲೆ ಕಾಮ ವಾಸನೆ. ಎಲ್ಲ ಪ್ರಾಣಿಗಳಿಗೂ ಶರೀರ ಸುಖದ ಆಸೆ ಇದೆ. ಈ 4ಕ್ಕೆ ಈತ ಸೀಮಿತ ಆದಂದ್ರೆ ಇವು ಮನುಷ್ಯಾಗಿ ಹುಟ್ಟಿ ಬಂದದ್ದು ನಿರರ್ಥಕ ಆಗ್ತದ. ಜ್ಞಾನೇನ ಹೀನ ಪಶುಭಿಹಿ ಸಮಾನ. ಮತ್ತೆ ಪ್ರಾಣಿ ಊಟ ಮಾಡಿತು, ಪ್ರಾಣಿ ನೀರು ಕುಡಿತು, ಪ್ರಾಣಿ ಹೆದರಿತು, ಪ್ರಾಣಿಗೂ ಕಾಮವಾಸನೆ ಅದ. ಮತ್ತೆ ಅದೇ ರೀತಿ ಮನುಷ್ಯ ಹುಟ್ಟಿದ ಬದುಕಿದತ್ತಂದ್ರೆ ಪ್ರಾಣಿಗಿಂತ ಇವನಿಗೆ ಏನೂ ವ್ಯತ್ಯಾಸ ಇಲ್ಲ. ಏನು ವ್ಯತ್ಯಾಸ ಅದ? ಆ ವ್ಯತ್ಯಾಸ ಅಂದರೆ ವಿಶೇಷವಾದಂತ ಜ್ಞಾನವೇ ಮನುಷ್ಯನ ವ್ಯತ್ಯಾಸ. ಈಗ ನಾಯಿಗೂ ಜ್ಞಾನ ಅದ, ಮನುಷ್ಯನಿಗೂ ಜ್ಞಾನ. ಈಗ ನಾಯಿ ಅದ, ನಾಯಿ ಅಂತಂದ್ರೆ ಏನ? ಮನುಷ್ಯ ಬಂದಾಗ ಯಜಮಾನ ಬಂದಂದ್ರೆ ತನ್ನ ಬಾಲ ಅಲ್ಲಾಡಿಸ್ತದ, ಇವ ಆತ್ಮೀಯತೆಯನ್ನು ಸೂಚಿಸ್ತದ. ಅದಕ್ಕೆ ಸಾಮಾನ್ಯ ಜ್ಞಾನ ಇದೆ, ವಿಶೇಷ ಜ್ಞಾನ ಇಲ್ಲ. ಇನ್ನು ವಿಶೇಷ ಜ್ಞಾನದ ಅದು ವಿಶೇಷ ಜ್ಞಾನ ಇತ್ತು, ಅದು ಪ್ರವಚನ ಕೇಳಕ್ ಬರ್ತಿತ್ತು ಗೊತ್ತಲ್ಲ. ಅದಕ್ಕೆ ವಿಶೇಷ ಜ್ಞಾನ ಇರ್ತಿತ್ತಂದ್ರೆ ಅದು ಕಾಲೇಜ್ ಕಲಿತಾ ಇತ್ತು. ಅದಕ್ಕೆ ವಿಶೇಷ ಜ್ಞಾನ ಇರ್ತಿತ್ತಂದ್ರೆ ಕೇವಲ ರೊಟ್ಟಿ ತಿಂತಿದ್ದಿರ್ಲಿಲ್ಲ. ಈಗ ನೀವು ನಾಯಿಗೆ ರೊಟ್ಟಿ ಹಾಕಿರ್ತೀರಿ ಅಥವಾ ಬ್ರೆಡ್ ಹಾಕಿರ್ತೀರಿ, ನೀವು ಬ್ರೆಡ್ ಹಾಕಿದ್ಮ್ಯಾಗ ನೀವು ಬ್ರೆಡ್ ಟೋಸ್ಟ್ ಮಾಡಿ ತಿಂತೀರಿ. ನಾಯಿ ಅಂತದ ಮತ್ತೆ ನನಗೆ ನೀವು ಬ್ರೆಡ್ ಯಾಕೆ ಕೊಟ್ರಿ, ಅದನ್ನ ಟೋಸ್ಟ್ ಮಾಡಿಕೊಡ್ರಿ, ಅದಕ್ಕೊಂದು ತುಪ್ಪ ಹಚ್ಕೊಡ್ರಿ ಅಂತೇನು ನಿಮ್ಮ ಕಡೆ ಯಾವ ನಾಯಿಗಳು ಅಂತದ ಮತ್ತೆ ಅನ್ನಂಗಿಲ್ಲ. ಅದಕ್ಕೆ ತಿನ್ನೋದು ಗೊತ್ತದ, ವಿಶೇಷವಾಗಿ ತಿನ್ನೋದು ಗೊತ್ತಲ್ಲ. ಅರ್ಥ ಐತಲ್ಲ? ಹಾಗೆ ಪಶು ಪಕ್ಷಿ ಕ್ರಿಮಿ ಕೀಟಗಳು ಬದುಕ್ತಾವ, ಹುಟ್ಟುತ್ತಾವ, ಬದುಕ್ತಾವ, ಸಾಯ್ತಾವ, ಹುಟ್ಟುತ್ತಾವ, ಬದುಕ್ತಾವ, ಸಾಯ್ತಾವ. ಹಾಗೆ ಮನುಷ್ಯ ಕೂಡ ಹುಟ್ಟಿ ಬಂದ, ಬದುಕಿದ, ಸತ್ತ. ಅಂದ್ರೆ ನಾಯಿಕ್ಕಿಂತ ಅವನ ಬದುಕೇನು ವಿಶೇಷ ಅಲ್ಲ. ನಾಯಿಕ್ಕಿಂತ ಅವನ ಬದುಕೇನು ವಿಶೇಷ ಅಲ್ಲ. ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಏನಾದ್ರೂ ಒಂದು ಕೊಡುಗೆಯನ್ನ ತನ್ನ ಮನೆತನಕ್ಕಾಗಲಿ, ತನ್ನ ಊರಿಗಾಗಲಿ, ತನ್ನ ದೇಶಕ್ಕಾಗಲಿ ಆತ ಕೊಡಬೇಕಾಗ್ತದ. ಕೇವಲ ಹುಟ್ಟಿದ, ಬದುಕಿದ, ಸತ್ತ ಎಷ್ಟು ಮಂದಿ ಹುಟ್ಟ್ಯಾರೀಗ ಜಗತ್ತಿನಲ್ಲಿ? ಲಕ್ಷ ಲಕ್ಷ ಜನ, ಕೋಟಿ ಕೋಟಿ ಜನ ಹುಟ್ಟಿದ್ದಾರೆ. ಆದ್ರೆ ಯಾರು ಇವರು ಎಂದೋ ಆಗಿರೋದಂತ ಸತ್ಯ ಹರಿಶ್ಚಂದ್ರನ್ ಇವತ್ತಿಗೂ ನೆನೀತಾ ಇದ್ದೇವೆ ನಾವು.
ಎಂದೋ ಆಗಿ ಹೋದ ಸತ್ ಹರಿಚಂದ್ರ ಅವನನ್ನು ನೆನೆಸ್ತಾ ಇದ್ದೇವೆ. ಕರ್ಣನನ್ನು ನೆನೀತಾ ಇದ್ದೇವೆ. ಸ್ವಾಮಿ ವಿವೇಕಾನಂದ ನೆನೀತಾ ಇದ್ದೇವೆ. ರಾಮಕೃಷ್ಣ ಪರಮಹಂಸನನ್ನು ನೆನೀತಾ ಇದ್ದೇವೆ. ಅಷ್ಟೇ ಅಲ್ಲ, ಗೌತಮ ಬುದ್ಧನನ್ನು ನೆನೀತಾ ಇದ್ದೇವೆ. ಅವರೇನು ನಮ್ಮ ಮನೆತನದವರಲ್ಲ, ನಮ್ಮ ಸರ್ನೇಮ ನಮ್ಮ ಮನೆ ಹುಟ್ಟಿ ಬಂದವರಲ್ಲ. ಆಗ ಅವರೆಲ್ಲರನ್ನು ನಾವು ನೆನೀತಾ ಇದ್ದೇವೆ. ನಮ್ಮನ್ನು ಯಾರೂ ನೆನೀತಾ ಇಲ್ಲ. ಕಾರಣ ಅವರು ಬದುಕಿದರು, ನಾವು ಬದುಕ್ತಾ ಇದ್ದೇವೆ. ಅವ್ರು ಹೇಗೆ ಬದುಕಿದರು ಅಂತಂದ್ರೆ ಅವರು ಕೇವಲ ತನಗೋಸ್ಕರ ಬದುಕಲಿಲ್ಲ. ಅವರು ಬದುಕಿದರು ತನ್ನ ಬದುಕನ್ನ ಬದುಕುತ್ತಾ ಇಡೀ ಮನುಕುಲಕ್ಕೆ ಕೂಡ ಒಂದು ಒಳ್ಳೆಯ ಕಾರ್ಯವನ್ನ ಮಾಡಿದರು. ಅದಕ್ಕೋಸ್ಕರ ಅವರು ಅಮರರಾದರು. ನಮಗೆ ಮನೆಯವರ ಗೌರವ ಕೊಡೋದಿಲ್ಲ, ನಮಗ್ ಗಲ್ಲಿಯವ್ರ ಗೌರವ ಕೊಡೋದಿಲ್ಲ. ನಮ್ಮ ಬದುಕದ ಹೆಂಗಾಗಿದೆ ಅಂತಂದ್ರೆ ಪಶುವತ್ತ, ಅದಕ್ಕೆ ಜ್ಞಾನೇನ ಹೀನ ಪಶುಭಿ ಸಮಾನ. ಪಶುವತ್ ಅಂದ್ರೆ ಪ್ರಾಣಿ. ಇವು ಜ್ಞಾನ ಇರ್ಲತ್ತ ಇವು ಪ್ರಾಣಿ ಇದ್ದಂಗ. ಅದಕ್ಕಾಗಿ ಈ ಪ್ರವಚನ ಕೀರ್ತನೆಯಲ್ಲಿ ಯಾಕೆ ಬೇಕು ಇಂಥ ಆಚರಣೆ? ಈಗ ಗಣೇಶನನ್ನು ಸ್ಥಾಪನೆ ಮಾಡ್ತೀವಿ. ಮೊದಲ ಗಣೇಶ, ತಮಗೆಲ್ಲ ಗಣೇಶನ ಹುಟ್ಟಿನ ಬಗ್ಗೆ ಬೇರೆ 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 ಒಂದೊಂದು ಕಲ್ಪದಲ್ಲಿ ಒಂದೊಂದು ಪ್ರಕಾರ ಇರ್ತದೆ. ಈಗಾಗಲೇ 28 ಸುತ್ತಾಗಿದೆ, ಕೃತ ತ್ರೇತಾ ದ್ವಾಪರ ಕಲಿ, ಹಿಂಗಲ್ಲ. ಅದಕ್ಕೆ ನಾವು ಗಣೇಶನ ವಿಶೇಷ ಏನಂತಂದ್ರೆ, ಗಣಪತಿ ಯಾಕೆ ಬೇಕು ಅಂತಂದ್ರೆ ನಮ್ಮ ಬದುಕಿನಲ್ಲಿ ಬರುವಂತಹ ವಿಘ್ನಗಳನ್ನ ನಿವಾರಣೆ ಮಾಡಕ್ಕ ಗಣೇಶ ಬೇಕು ನಮಗೆ. ಯಾಕಂದ್ರೆ ಆತನಿಗೆ ಹೇಳ್ತಾ ಇದ್ದಾರೆ, ಅವು ಹೆಂಗದನಂತಂದ್ರೆ ವಿಘ್ನಹರ್ತ ಅದನ. ಮತ್ತು ವಿಘ್ನಹರ್ತ ಅಷ್ಟೇ ಅಲ್ಲ, ಆತ ಗಜಾನನಂ ಭೂತ ಗಣಾದಿ ಸೇವಿತಂ. ಮತ್ತು ಅವ್ರು ಎಲ್ಲ ಪ್ರಾಣಿಗಳು ಎಲ್ಲರೂ ಶ್ರದ್ಧೆಯಿಂದ ಅವರಿಗೆ ನಮಸ್ಕಾರ ಮಾಡಿದ್ರೆ ಎಲ್ಲರ ಇಚ್ಛೆಯನ್ನು ಪೂರ್ಣಗೊಳಿಸ್ತಾನ. ಮತ್ತು ಎಲ್ಲರ ಇಚ್ಛೆ ಪೂರ್ಣಗೊಳಿಸೋ ದೊಡ್ಡ ಲಿಸ್ಟ್ ತಗೊಂಡು ಬರಬೇಡ್ರ ಅವ್ರ ಕಡೆ. ಅದಲ್ಲ, ಇಚ್ಛೆ ಅವ್ರು ಬೇಡ ಅವಶ್ಯಕತೆ ಅಲ್ಲ, ಭಗವಂತನಿಗೆ ಗೊತ್ತದ. ಶ್ರದ್ಧೆಯಿಂದ ನಿಸ್ವಾರ್ಥದಿಂದ ಅವನು ಸೇವೆ ಮಾಡ್ರಿ, ನಿಶ್ಚಿತವಾಗಿ ನಿಮ್ಮ ಇಚ್ಛಿತ ಆತರ ನಾವು ಪೂರ್ಣಗೊಳಿಸ್ತಾನೆ. ನಿಶ್ಚಿತವಾಗಿ ಪೂರ್ಣಗೊಳಿಸ್ತಾನೆ. ಬೇಡಿದ್ರೆ ಇಚ್ಛಿತ ಪೂರಿಸೋದಿಲ್ಲ. ಈಗ ತಾಯಿ ಮಗ ಸಣ್ಣ ಮಗು ಇರ್ತದ, ಆ ತಾಯಿಗೆ ಗೊತ್ತದ ತನ್ನ ಮಗು ಯಾವಾಗ ಹಸು ಆಗಿದೆ, ಮಗು ಏನು ಕೊಡಬೇಕು ಅಂತೇಳಿ. ಒಮ್ಮೆ ಮಗು ಮಣ್ಣು ತಿನ್ನಾಕ ಬಿಡ್ತದ, ಕೊಡ್ಬೇಕೇನು ಮತ್ತೆ ಯಾವ ತಾಯಿ ಈಗ ಮಣ್ಣು ತಿನ್ನಾಕೈತಂದ್ರೆ ಅಳಾಕೈತ್ರ ಆ ತಾಯಿ ಬಡಿತಾಳ. ಆ ಬಡಿದಾಗ ಅಳತದ, ಮತ್ತೆ ಅದು ಅಳಾಕೈತೆ ಅಂತ ಹೇಳಿ ಮತ್ತೆ ಮಣ್ಣು ಕೊಡ್ತಾಳೆ. ಆಕಸ್ಮಿಕ ಮಣ್ಣು ಕೊಟ್ರೆ ಅವ್ರ ತಾಯಿನೇ ಅಲ್ಲ. ಇದರರ್ಥ ಆ ಮಗುವಿನ ಬೇಕು ಬೀಳೋಕೆ ಆ ಭಗವಂತನಿಗೆ ಗೊತ್ತದ. ಅದಕ್ಕೆ ನಾವೇನ್ ಮಾಡೋದ, ನಮ್ಮ ಕೆಲಸವನ್ನ ನಿಸ್ವಾರ್ಥದಿಂದ ಮಾಡೋದ. ಕರ್ಮಣ್ಯೇವಾಧಿಕಾರಸ್ಥೇ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಗುರು ಮಾತೆ ಸಂಗೋಸ್ತೋ ಸ್ವೀಕರ್ಮಣಿ ಅಂತೇಳಿ ಭಗವದ್ಗೀತೆ. ಕೆಲಸ ಮಾಡ್ಕೋತ ಹೋಗೋದ, ಶ್ರದ್ಧೆಯಿಂದ ಮಾಡೋದ, ನಿಷ್ಠೆಯಿಂದ ಮಾಡೋದ. ಇನ್ನು ಇಷ್ಟ ನೀವು ದೇವ್ರ ಕಡೆ ಬೇಡಿದ ನಾವು ಕೊಡ್ಲಿಲ್ಲತ್ತರೆ ನೀವು ಯಾರು ನಿರಾಶೆ ಹೊಂದಬಾರದು. ಭಗವಂತನಿಗೆ ಗೊತ್ತದ, ನೀವು ಸಾಮಾನ್ಯ ಬೇಡ್ತೀರಿ, ಅದಕ್ಕಿಂತ ಹೆಚ್ಚಿಂದನೂ ಕೊಡೋ ಭಗವಂತನ ಇಚ್ಛೆ ಇರ್ತದ. ಅದಕ್ಕೆ ಅವನು ಸಾಮಾನ್ಯ ಕೊಡಂಗಿಲ್ಲ. ಈ ಒಬ್ಬ ಕೋಟ್ಯಾಧೀಶ ತಂದೆ ಅದನು, ಕೋಟಿ ಆಸ್ತಿಯ ತಂದೆ ಅದನು. ಆ ಕೋಟಿ ಆಸ್ತಿಯ ತಂದೆ ತನ್ನ ಮಗನ ಹುಟ್ಟು ಹಬ್ಬಕ್ಕ ಒಂದು 1 ಲಕ್ಷದ ವಸ್ತು ತರಬೇಕಂತ ಯೋಚನೆ ಮಾಡ್ಯಾನ. 1 ಲಕ್ಷ ಖರ್ಚು ಮಾಡ್ಬೇಕಂತ ಹೇಳಿ ಆತನ ಹುಟ್ಟು ಹಬ್ಬಕ್ಕೆ. ಮತ್ತೆ ಇವು ನನಗೆ 2 ರೂಪಾಯಿದು ಚಾಕ್ಲೇಟ್ ಕೊಡೋದ್ರೆ ಮಗ ಅಪ್ಪ ಕೊಡೋದು ಅವನಿಗೆ. ಯಾಕಂದ್ರೆ ಅಪ್ಪ ಸಶಕ್ತದನ, ಅಪ್ಪ ಶ್ರೀಮಂತದನ. ಹಾಗೆ ಆ ಭಗವಂತ ನಮ್ಗ ಬಹಳ ಒಳ್ಳೇದನ್ನು ಕೊಡಕ ಆತ ಬಯಸ್ತಾನ. ಅದಕ್ಕೆ ನೀವು ಯಾರೂ ಚಿಂತೆ ಮಾಡಬಾರ್ದು. ಮತ್ತೆ ಯಾರೂ ಯಾಕಂತ ಕನಕದಾಸರು ಬಹುಶಃ ನಿಮ್ಗೆ ಗೊತ್ತಿರಬೇಕು. ಹಾಲ ಮತದಲ್ಲಿ ಹುಟ್ಟಿದಂತ ಕನಕದಾಸ ಗೊತ್ತದಲ್ಲ. ಅವನ ವಚನಗಳು ನೋಡ್ಬೇಕು, ಅವನಿಗೆ ಕೀರ್ತನೆಗಳು. ತಲ್ಲನಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯ ಬೇಡ. ಯಾಕೆ ಚಿಂತೆ ಮಾಡ್ತೀವಿ? ತಲ್ಲನಿಸದಿರು, ತಳಮಳ ಪಡಬೇಡ, ಚಿಂತೆ ಮಾಡಬೇಡ. ಎಲ್ಲರನ್ನು ಸಲಹುವನು, ಎಲ್ಲರನ್ನ ಆತ ಕಾಪಾಡ್ತಾನೆ. ಉದಾಹರಣೆ, ಬೆಟ್ಟದ ತುದಿಯಲ್ಲಿ ಹುಟ್ಟಿದ ಮರಕ್ಕೆ ಕಟ್ಟೆಯನ್ನು ಕಟ್ಟಿ ನೀರು ಎರೆದವರು ಯಾರು? ಹುಟ್ಟಿಸಿದ ಆ ಸ್ವಾಮಿ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯ ಬೇಡ. ಪರ್ವತದ ಮೇಲೆ, ಗುಡ್ಡದ ಮೇಲೆ ಒಂದು ಗಿಡ ನಾಟಿರ್ತದ. ಅದಕ್ಕೆ ಯಾರು ನೀರು ಹಾಕ್ಯಾರ? ನೀವಾಗ ಹೋಗಿ ಹಾಕ್ಯಾರೇನೋ ತಿನ್ನು. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ಮರಕ್ಕೆ ಕಟ್ಟೆಯನ್ನು ಕಟ್ಟಿ ನೀರು ಎರೆದವರು ಯಾರು? ಆ ಪರ್ವತದ ಶಿಖರದ ತುದಿಯ ಮೇಲೆ ಹುಟ್ಟಿದಂತ ಗಿಡ ಅದು ಕೂಡ ಬದುಕ್ತದ. ಕಾರಣ ಭಗವಂತ ಅದಕ್ಕೆ ನೀರು ಹಾಕ್ತಾನ, ಭಗವಂತ ಅದನ್ನು ಪೋಷಣೆ ಮಾಡ್ತಾನ.
ಅದಕ್ಕ ಮುಂದೆ ಮತ್ತೆ ಹೇಳ್ತಾರೆ, ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವನ್ನಿತ್ತವರು ಯಾರು. ಅಡವಿಯಲ್ಲಿ ಪ್ರಾಣಿಗಳದಾವ, ಹುಲಿ ಅದ, ಸಿಂಹ ಅದ, ಕರಡಿ ಅದ, ಆನೆ ಅದ, ಅನೇಕ ಚಿರತೆಗಳದಾವ, ಜಿಂಕೆಗಳದಾವ, ಖಡ್ಗಮೃಗ ಅದ, ಅನೇಕ 20 ಲಕ್ಷ ಪ್ರಾಣಿಗಳದಾವ. ಆ ಪ್ರಾಣಿಗೆ ನೀವು ಹೋಗಿ ಯಾವ ಮೇವು ಹಾಕಿರಿ? ಯಾವ್ದಾದ್ರು ಒಂದು ಪ್ರಾಣಿ ಹೋಗಿ ಆಹಾರ ಹಾಕಿರಿ ನೀವು? ಇಲ್ಲ. ಅವೆಲ್ಲ ಬದುಕ್ಯಾವ. ಅವೆಲ್ಲ ಯಾಕೆ ಬದುಕ್ಯಾವ ಅಂದ್ರೆ ಅವಕ್ಕೆಲ್ಲ ಭಗವಂತ ಅಡಿಗಡಿಗೆ ಹೆಜ್ಜೆಗೆ ಆಹಾರ ಕೊಡ್ತಾನೆ ಭಗವಂತ. ಬಹುಶಃ ಬ್ಲೂ ಹೆವಿಲ್ಸ್ ಅಂತೇಳಿ ಸಮುದ್ರದಲ್ಲಿ ಒಂದದ ತಿಮಿಂಗಲ ಅಂತೇಳಿ, ತಿಮಿಂಗಲ ಒಂದು ದಿನಕ್ಕೆ ಅದಕ್ಕ 6 ಟನ್ ಆಹಾರ ಹಾಕ್ತದೆ. ಎಷ್ಟು? 6 ಟನ್. 1 ಟನ್ ಅಂದ್ರೆ 1000 ಕಿಲೋ, 1000 kg. ಒಂದು ದಿನಕ್ಕೆ 6 ಟನ್ ಅಂದ್ರೆ 6000 ಕಿಲೋ ಆಹಾರ ಬೇಕದಕ್ಕೆ, ತಿಮಿಂಗಲಕ್ಕೆ. ಅದು ಎಲ್ಲೂ ಎಫಡಿ ಮಾಡಿಟ್ಟಿಲ್ಲ, ಅದರ ಎಲ್ಲೂ ಎಫಡಿ ಮಾಡಿಟ್ಟಿಲ್ಲ. ಅದು ಹಸಿವಾದ ತಕ್ಷಣ ಹೊರಗೆ ಹೋಗ್ತದ, ಭಗವಂತ ಅದಕ್ಕೆ 6 ಟನ್ ಆಹಾರ ಕೊಡ್ತಾನ. ಯಾರು ಮನುಷ್ಯರು ಕೊಟ್ಟಾರ ಅದಕ್ಕೆ? ಇದನ್ನು ಯೋಚನೆ ಮಾಡ್ಬೇಕು ನಾವು. 6 ಟನ್ ಅಲ್ಲ, ನಾವ್ ಎಷ್ಟು ತಿನ್ನೋರು ಭಾಳ ಪಾವು ಕೆಜಿ ತಿಂತಾನೆ ಇವನು, ಅದಲ್ಲ ಮತ್ತೆ ಅಳ್ಕೋದ್ ಕುಂತಾನೆ, ಹೆಂಗಾಗೋದ ಅದು ಎಂದೂ ಆಗ್ತಿಲ್ಲದು. 6 ಟನ್ ತಿಂತದದು. ಒಂದು ದಿನಕ್ಕೆ 6 ಟನ್ ಆಹಾರ ಬೇಕು ಅದಕ್ಕೆ. ಆ 6 ಟನ್ ಆಹಾರ ಭಗವಂತ ಅದಕ್ಕೆ ಕೊಡ್ತಾನ. ಮತ್ತ ಅದೇನು ಹೆಂಗ ಗಣಪತಿ ಪೂಜೆ ಮಾಡಿಲ್ಲ ಎಂದು, ಅದಲ್ಲ ಅದೇನು ದೇವ್ರ ಧ್ಯಾನ ಮಾಡಿಲ್ಲ, ಎಂದ ತೀರ್ಥಯಾತ್ರೆಗೆ ಹೋಗಿಲ್ಲ. ಇದನ್ನ ನಾವು ತಿಳ್ಕೊಳ್ಳೋದು, ಯಾವುದೇ ಪಶು ಪಕ್ಷಿ ಕ್ರಿಮಿಕೀಟ ಭಗವಂತನ ಪೂಜೆ ಮಾಡಿಲ್ಲ, ಧ್ಯಾನ ಮಾಡಿಲ್ಲ, ಆರಾಧನೆ ಮಾಡಿಲ್ಲ, ಆದರೂ ಕೂಡ ಭಗವಂತ ಅಷ್ಟು ಕೊಡ್ತಾನ ತಂದ ಮೇಲೆ ನಾವ್ ಇಷ್ಟು ಭಗವಂತನ ಶ್ರದ್ಧೆಯಿಂದ ಸೇವೆ ಮಾಡ್ತೇವೆ ಅಂದ್ಮೇಲೆ ಭಗವಂತ ನಮ್ಮನ್ನು ಉಪವಾಸ ಇಡಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಯಾವಾಗಲೂ ಬರ್ಕೊಂಡಿಟ್ಕೊಳ್ರಿ, ನೀವು ಎಂದೆಂದು ಬರ್ಕೊಂಡಿಟ್ಕೊಳ್ರಿ. ಭಗವಂತ ಎಂದೂ ಉಪವಾಸ ಇಡಕ್ಕೆ ಸಾಧ್ಯ ಇಲ್ಲ. ಎಂದಾದ್ರೆ ತಿಮಿಂಗಲ ಮತ್ತೆ ಎಲ್ಲಿ ಮತ್ತೆ ಗಣಪತಿ ಪೂಜೆ ಮಾಡಿತ್ತೇನ? ಯಾವ್ದಾದ್ರು ಒಂದು ಮೀನ ಅಥವಾ ಒಂದು ಪ್ರಾಣಿ ಎಂದ ಮತ್ತೆ ತೀರ್ಥಯಾತ್ರೆ ಹೋಗಿತ್ತೇನ? ಹೋಗಿಲ್ಲ. ಆದ್ರೂ ಕೂಡ ಭಗವಂತ ಏನ್ ಮಾಡ್ತಾನೆ? ಮಮವ್ಯ ಅಂಶೋ ಜೀವಲೋಕೆ ಜೀವಭೂತ ಸನಾತನ ಮನಶಷ್ಟಾನಿ ಇಂದ್ರಿಯಾನಿ ಪ್ರಕೃತಿಷ್ಠಾನಿ ಕರಿಷ್ಯತಿ. ಮಮೈವ ಅಂಶೋ, ನಾವೆಲ್ಲ ಭಗವಂತನ ಅಂಶದೇವಿ. ನಾವು ಬೇರೆಲ್ಲ, ಭಗವಂತ ಬೇರೆಲ್ಲ. ಅದ್ವೈತ ಹೇಳ್ತದ, ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ. ಅದಕ್ಕ ಶಂಕರಾಚಾರ್ಯರು ಈಗ 4 ವೇದ ಅದಾವ: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ. ಉಪವೇದಗಳು 4 ಅದಾವ: ಆಯುರ್ವೇದ, ಧನುರ್ವೇದ, ಗಂಧರ್ವೇದ, ಅರ್ಥವೇದ. 6 ಶಾಖೆ ಅದಾವ: ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ್ ಅಂತೇಳಿ. ಇವೆಲ್ಲವನ್ನು ಓದಿದ ಮೇಲೆ ಕೊನೆಗೆ ತಿಳಿಯುವ ಸಿದ್ಧಾಂತ ಏನಂತಂದ್ರೆ, ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ, ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿ ಬ್ರಹ್ಮ ಸತ್ಯಂ ಜಗನ್ಮಿತ್ಯ ಜೀವೋ ಬ್ರಹ್ಮೈವ ನ ಪರಹ ಅಂತೇಳಿ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ. ಈ ಜೀವ ಅಂದ್ರನೇ ಬ್ರಹ್ಮ. ಇಷ್ಟು ತಿಳ್ಕೊಂಡು ಇಲ್ಲಿಂದ ಮುಂದೆ ನೀವು ಯಾವುದೋ ಬಗ್ಗೆ ಚಿಂತೆ ಮಾಡಿದ್ರೆ ಇನ್ನ ಚಿಂತೆ ಬಿಟ್ಟು ಬಿಡ್ರಿ. ಹಂಗಲ್ಲ, ಅದಕ್ಕ ಗಣಪತಿ ಹೇಳಾಕ ನಿಮ್ಮನ್ನ ನಮ್ಗೆ ಕರ್ಶಾನಿಲ್ಲ. ಹಿಂಗಲ್ಲ, ಕೆಲವ್ರು ಅಂತಾರ ಹೆಂಗಾಗೋದ, ಏನಾಗೋದ, ಹಂಗ್ಯಾಕಾತು, ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತಿದ್ವು? ಈ ಪ್ರಕೃತಿ ಗುಂಧರ್ಮ ಆಗೋದು ಆಗ್ತಿರ್ತದ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋದಲ್ಲ. ಯಾರದವರು ಈಗ ನಿಮ್ಮ ಊರಲ್ಲಿ ಹಕ್ಕಿಗಳ ಹಕ್ಕಿ ಒದರ್ಲಾಕತ್ತ, ಅಲ್ಲಿ ಹಕ್ಕಿ ಕೂತದ, ಹಕ್ಕಿ ಒದರ್ಲಾಕತ್ತದ. ಆ ಹಕ್ಕಿಗೆ ಏನ್ ಬೇಕು? ಜೋಳ ಬೇಕು, ಅದಕ್ಕೆ ಆಹಾರ ಬೇಕು, ಧಾನ್ಯ ಬೇಕು. ಆ ಹಕ್ಕಿಗಳು ಎಂದು ಕಾಳಜಿ ಮಾಡ್ಯಾವ. ಈಗ ಯಾವ್ದಾದ್ರು ಒಂದ್ರೆ ಹಕ್ಕಿ ಯಾವ್ದಾದ್ರು ಒಂದು ಬ್ಯಾಂಕದಲ್ಲಿ ಒಂದು 10 ಕಿಲೋ ಜೋಳ ಎಕಡೆ ಇಟ್ಟದ್ ನೋಡಿರಿ? ನಮ್ಮ ಕಡೆ ಅಂತೂ ಇಟ್ಟಿಲ್ಲ, ನಿಮ್ ಕಡೆ ಇಟ್ಟವ ಮತ್ತೆ. ಯಾವ್ದಾದ್ರೆ ಒಂದ್ರೆ ಪಕ್ಷಿ ಎಲ್ಲಿ ಎಕಡೆ ಇಟ್ಟದನ್? ಎಲ್ಲೂ ಎಕಡೆ ಇಟ್ಟಿಲ್ಲ. ಅದಕ್ಕೆ ಹಸಿವು ಆಯಿತು ಅಂತಂದ್ರೆ ಅದ ಅಂಗಳದಲ್ಲಿ ಬರ್ತದ, ಅದಕ್ಕೆ ಆಹಾರ ಸಿಗುತ್ತದ, ತಿಂದು ಮತ್ತೆ ಆನಂದದಾಗ ಹಾಡು ಹೇಳ್ಕೋತ ಕುಂತದ. ಅದು ಇವು ನೋಡ್ಬೇಕು ಮನುಷ್ಯ. ಎಲ್ಲ ಇಂಡಿಯನ್ ಬ್ಯಾಂಕ್ದಾಗ ಎಫ್ಡಿ ಇಡ್ತಾನ, ಪ್ರೈವೇಟ್ ಬ್ಯಾಂಕ್ದಾಗ ಎಫ್ಡಿ ಇಡ್ತಾನ, ನ್ಯಾಷನಲ್ ಬ್ಯಾಂಕ್ದಾಗ ಎಫ್ಡಿ ಇಡ್ತಾನ, ಫೈನಾನ್ಸ್ದಾಗ ಎಫ್ಡಿ ಇಡ್ತಾನ, ಮತ್ತು ಸ್ವಿಸ್ ಬ್ಯಾಂಕ್ದಾಗ ಎಫ್ಡಿ ಇಡ್ತಾನ. ಹೌದಲ್ಲ, ಅಷ್ಟು ಇಟ್ಟು ಮತ್ತೆ ಅಳ್ಕೋತ್ ಕುಂತಾನೆ ಹೆಂಗಾಗೋದ ಅಂತೇಳಿ. ಅವು ಎಂದ ಎಫ್ಡಿ ಇಟ್ಟಿಲ್ಲ, ಆರಾಮಾಗಿ ಬದುಕ್ಯಾವ. ಹಂಗ ಬದುಕಬೇಕು ಜೀವನದಲ್ಲಿ. ಭಗವಂತಂತೂ ಉಪವಾಸ ಇಡಂಗಿಲ್ಲ. ನನಗೆ ಅನಿಸ್ತದ ಹೊಟ್ಟಿಗೆ ಕಮ್ಮಿ ಬಿದ್ದು ಸತ್ತಂತ ವ್ಯಕ್ತಿ ಒಬ್ಬ ಇಲ್ಲಿ ಈ ಜೀವನದಾಗ. ಈ ಜೀವನದಾಗ ಹೊಟ್ಟಿಗೆ ಕಮ್ಮಿ ಬಿದ್ದು ಸತ್ತವ ಯಾರೇ ಇಲ್ಲ. ಇಂತಾದ ತಿಂದು ಅವಶ್ಯಕತೆಗಿಂತ ಹೆಚ್ಚು ತಿಂದು ಸತ್ತದ್ರು ಬಹಳ. ಅದರಾಗ ಪುಕಟ್ ಸಿಗಿತಂದ್ರೆ ತಿನ್ನೋರು ಮತ್ತೆ ಭಾಳ ಇದ್ದಿರ್ತಾರೆ.
ಹೊಡ್ರಿ ಅಂತಾರೆ, ಒಂದು ಮತ್ತೊಂದು ಬರಲಿ ಅಂತಾರೆ, ಮತ್ತೊಂದು ಬರಲಿ ಅಂತಿರ್ತಾರೆ. ಅದಲ್ಲ ಎಷ್ಟು ತಿನ್ನೋದು, ಎಷ್ಟು ತಿನ್ನೋ. ಅದಕ್ಕೆ ಮಿತ ಆಹಾರ ಮಿತ ವಿಹಾರ ಮಿತ ಚೇಷ್ಟಸ್ಯ ಕರ್ಮತ್ತು ಮಿತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಅಂತೇಳಿ. ಮಿತ ಆಹಾರ ಎಷ್ಟು ತಿನ್ನಬೇಕು ಅಷ್ಟು ತಿನ್ನಬೇಕು. ಮಿತ ಆಹಾರ. ಆ ಹಕ್ಕಿಗಳು ನಿಮ್ಗೆ ಹೋಗ್ತದ ನೋಡ್ತಾನೆ. ಒಂದು ನೀವು ಅದ್ರ ಮುಂದೆ 10 ಕಿಲೋ ಹೋಗಿರಿ, 10 ಕಿಲೋ ಎಲ್ಲ ತಿನ್ನಂಗಿಲ್ಲ. ಅದು ಏನು ತಿಂತದ? ಅದಕ್ಕೆ ಎಷ್ಟು ಹಸು ಅದಲ್ಲ ಅಷ್ಟ ತಿಂತದ. ಮತ್ತೇನ್ ಮಾಡ್ತದ? ಅದು ತಗೊಂಡು ಮತ್ತೆ ಹೋಗಂಗಿಲ್ಲ, ಅದು ಬೇರೆ ಕಡೆ ತಗೊಂಡು ಹೋಗಂಗಿಲ್ಲ. ಎಷ್ಟು ಬೇಕಷ್ಟು ತಿಂತದ. ಇಷ್ಟ ಅದ ಜೀವನದಲ್ಲಿ. ಅದಕ್ಕೆ ನಾವು ನಮಗೆ ಎಷ್ಟೈತೆ ಅಷ್ಟ ತಿನ್ನೋದ. ಆಮೇಲೆ ಸಂಗ್ರಹ ಬೇಕು. ಮನುಷ್ಯನ ಸ್ವಲ್ಪ ಸಂಗ್ರಹ. ಅತಿ ಹಪಾಪಿ ಮಾಡಬಾರ್ದು ಜೀವನದಲ್ಲಿ, ಅತಿ ಕಷ್ಟ. ಅದಕ್ಕೆ ಒಂದನೇದ್ದು ನೀವು ಹೇಗಿರ್ಬೇಕು? ಶಾಂತವಾಗಿರ್ಬೇಕು. ಆಮೇಲೆ ಎರಡನೇದು ಇವತ್ತು ನಿಮಗೆ ಗೊತ್ತಿರಬೇಕು, ವಿದ್ಯಾರ್ಥಿಗಳು ಬಹಳ ವಿದ್ಯಾರ್ಥಿಗಳಾರ. ಯಾಕಂದ್ರೆ ನಾನು ಗೌರ್ಮೆಂಟ್ ಕಾಲೇಜಲ್ಲಿ ಗೊತ್ತಲ್ಲ, ನಾನು ಪ್ರೊಫೆಸರ್ ಇದ್ದೆ, ಗೌರ್ಮೆಂಟ್ ಕಾಲೇಜಲ್ಲಿ ಕಲಿಸಿದ್ದೆ. ನನಗೆ ಗೊತ್ತದ ವಿದ್ಯಾರ್ಥಿಗಳು, ನೀವೆಲ್ಲ ಅದರಲ್ಲೇ ವಿದ್ಯಾರ್ಥಿ ಎಲ್ಲರೂ ಬುದ್ಧಿವಂತರದರಿ. ನಾನು ವಿದ್ಯಾರ್ಥಿಗಳಿಗೆ ಹೆಚ್ಚು ಗಮನ ಕೊಡ್ತೀನಿ. ವಾಸ್ತವತೆ ಹೇಳಬೇಕಾಗಿದೆ, ಯಾವುದೇ ಕಾಲ್ಪನಿಕ ಲೋಕಕ್ಕೆ ಹೋಗೋದು ಬೇಡ. ನಾವು ವಾಸ್ತವತೆ, ನೀವೆಲ್ಲ ಬಹಳ ಬುದ್ಧಿವಂತರದರಿ. ಸೈಕಾಲಜಿಯ ಪ್ರಕಾರ, ಮನಃಶಾಸ್ತ್ರದ ಪ್ರಕಾರ ದಡ್ರಿ ಯಾರು ಗೊತ್ತದ? ಯಾರ ದಡ್ರತ್ತಂದ್ರೆ ಯಾರು ತಮ್ಮ ಹೆಸರನ್ನ ಮರ್ತಾರ ಅವ್ರು ದಡ್ರಂತ. ನಿಮಗೆಲ್ಲ ನಿಮ್ಮ ಹೆಸರು ಗೊತ್ತದಲ್ಲ? ಏನು ಹೋಗಿ ಮಮ್ಮಿ ಕೇಳ್ಬೇಕ್ರಿ, ಅವ ನನ್ನ ಹೆಸರು ಏನಂತೇಳಿ? ಇಲ್ಲಲ್ಲ, ನಿಮ್ಮ ಹೆಸರು ನಿಮ್ಗೆ ಗೊತ್ತದಲ್ಲ. ಅಂದ್ರೆ ನಿಮ್ಮ ಹೆಸರು ಮರ್ತಿಲ್ಲ ಅನ್ನೋದು ನೀವು ಎಲ್ಲಿವರೆಗೆ ನಿಮ್ಮ ಹೆಸರು ಗೊತ್ತದಲ್ಲ, ನೀವು ಪ್ರತಿಯೊಂದು ವಿಷಯದಲ್ಲಿ 100ಕ್ಕೆ 100 ಅಂಕ ಪಡೆಯಕ್ಕೆ ಸಾಧ್ಯತೆ. ಎರಡನೇದು, ಈ ಶಾಲೆ ಬಿಟ್ಟ ತಕ್ಷಣ ಕರೆಕ್ಟ್ ಮನೆಗೆ ಹೋಗ್ತಿರಲ್ಲ, ಏನ ಹಾದಿ ತಪ್ಪಿ ಬೇರೆ ಕಡೆ ಹೋಗ್ತೀರಿ, ಅಂಕಲ್ ಇದ್ದ ಮನೆ ಇವತ್ತು ಕೇಳ್ತೀರಿ? ಯಾರಿಗೆ ಕೇಳಂಗಿಲ್ಲ. ಅಂದ್ರೆ ಒಂದನೇದ್ದು ನಿಮ್ಮ ಹೆಸರು ನಿಮ್ಗೆ ಗೊತ್ತದ, ಎರಡನೇದು ಮನೆಯ ವಿಳಾಸ ಗೊತ್ತದ. ಆಮೇಲೆ ಮನೆಯಲ್ಲಿ ಹೋದ್ಮ್ಯಾಗ ಬಾಗಲ ಬಿಡ್ತೀರಿ, ಅವ್ವ ಬಾಗಲ ತೆರಿತದ, ಅವ್ವ ಬಾಗಲ ತೆರಿದ ಅವ್ವ ಗೊತ್ತದ. ಏನು ಹೂವ ನೀವು ಕೇಳ್ತೀರ? ಅವಾಗ ಯಾರು ನೀನು ಕೇಳ್ತೀರ? ಕೇಳಂಗಿಲ್ಲ. ಇವರ ನಮ್ಮ ಅವ್ವ ಅಂತ ನಿಮ್ಗೆ ಗೊತ್ತದಲ್ಲ. ಅಂದ್ರೆ ನೀವು ದಡ್ರಲ್ಲ. ನಿಮ್ಮ ಹೆಸರು ನಿಮ್ಗೆ ಗೊತ್ತದ, ನಿಮ್ಮ ಮನೆ ವಿಳಾಸ ನಿಮಗೆ ಗೊತ್ತದ, ಮತ್ತ ಮನೆಯ ಕುಟುಂಬದ ಎಲ್ಲಾ ಸದಸ್ಯರ ಪರಿಚಿತರಾದ ಮೇಲೆ ನೀವು ಬಹಳ ಬುದ್ಧಿವಂತರದ್ರಿ. ನೀವು ಪ್ರತಿಯೊಂದು ವಿಷಯದಲ್ಲಿ 100ಕ್ಕೆ 100 ಅಂಕ ಪಡೆಯಕ್ಕೆ ಸಾಧ್ಯದ. ಇದನ್ನು ಬರ್ಕೊಂಡಿಟ್ಕೊಂಡು ನಿಶ್ಚಿತವಾಗಿ ಬರ್ಕೊಂಡಿಟ್ಟು ನಾ ಬಾಂಡ್ ಮೇಲೆ ಬರೆದು ಕೊಡ್ತೀನಿ. ನಿಮ್ಗೆ ಪ್ರಯತ್ನ ಮಾಡ್ರಿ ಸ್ವಲ್ಪ. ನಾವು ಪೂರ್ವಾಗ್ರಹ ಪೀಡಿತಾಗಿ ಬಿಟ್ಟೇವಿ, ನಾ ದಡ್ಡ ಅಂತೇಳಿ. ಯಾರು ದಡ್ಡರತ್ತಂದ್ರೆ ತನ್ನ ಹೆಸರನ್ನ ಮರೆತವರು, ತನ್ನ ಮನೆ ವಿಳಾಸವನ್ನು ಮರೆತವರು, ತನ್ನ ಪರಿಚಿತರನ್ನು ಮರೆತವರು ದಡ್ಡ. ಅದಕ್ಕೆ ನೀವೆಲ್ಲ ಬುದ್ಧಿವಂತರಾದ್ರಿ. ಅದಕ್ಕೆ ನೀವು ಚೆನ್ನಾಗಿ ಪ್ರಯತ್ನ ಮಾಡಬೇಕು, ಚೆನ್ನಾಗಿ ಓದಬೇಕು. ಆ ಶಕ್ತಿ ಇದೆ ನಿಮ್ಮಲ್ಲಿ, ಏಕಾಗ್ರತೆ ಇದೆ. ಏಕಾಗ್ರತೆ ಯಾಕಂತಾರ? ಪ್ರತಿಯೊಬ್ಬರಿಗೆ 2 ಮನಸ್ಸು ಇದ್ದಿರ್ತಾವ. ಒಂದು ಬಾಹ್ಯ ಮನಸ್ಸು, ಇನ್ನೊಂದು ಅಂತರ ಮನಸ್ಸು ಅಂತೇಳಿ. ಈಗೆಲ್ಲ ಇಲ್ಲಿ ಕುಳಿತೀರಿ, ಎಲ್ಲರೂ ಇಲ್ಲಿ ಕುಳಿತೀರಿ, ಎಲ್ಲರೂ ಇಲ್ಲೇದಾರ ಅಂತ ಹೇಳಕ್ ಆಗೋದಲ್ಲ. ಕೆಲವರು ಹೆಣ ಅಷ್ಟ ಇಲ್ಲಿ ಇರ್ತದೆ, ಹೌದಲ್ಲ? ಜೀವ ಬೇರೆ ಕಡೆ ಹೋಗಿರ್ತೀವಿ, ಹೌದಲ್ಲ? ಹೆಂಗ ಗೊತ್ತಿರ್ತಾವ. ಅವ್ರ ಮುಂದೆ ಶೃಂಗಾರ, ಹಾಸ್ಯ, ಕರುಣ, ವೀರ, ರೌದ್ರ, ಬಿಭಿತ್ಸ, ಭಯಾನಕ, ಅದ್ಭುತ, ಶಾಂತ, ನವರಸದಾಗ ನಾವು ಪ್ರವಚನ ಮಾಡಿದ್ರೆ ನಾವು ಅಲೆಗಾಡಂಗಿಲ್ಲ, ನಗಸ್ರೆ ನಗಂಗಿಲ್ಲ, ಅಳಸಿ ಹಿಂಗ ಗೊತ್ತಿರ್ತಾವ. ನಾವು ಒಮ್ಮೆ ಕಾಲೇಜ್ದಾಗ ಹಾಸ್ಯ ಮಾಡ್ತೇವೆ. ಯಾಕಂದ್ರೆ ನನ್ನ ಕನ್ನಡ ವಿಷಯ ಕಾಲೇಜಲ್ಲಿ ನಮ್ಮ ಕನ್ನಡ ತಂದು ನವರಸ ಊಟ ಹರಿತಿರ್ತಾವಲ್ಲ. ಶೃಂಗಾರ ಬರ್ತದ, ಹಾಸ್ಯ ಬರ್ತದ, ಹರಿಶ್ಚಂದ್ರನ ಕಾವ್ಯ ಹೇಳ್ತಾ ಇದ್ದಾಗ ಶೋಕರಸ ಬರ್ತದ, ಕರುಣಾರಸ ಬರ್ತದ. ಆಮೇಲೆ ಭೀಮ ಮತ್ತು ದುರ್ಯೋಧನ ಗದಾ ಕಂಪನ ಎದ್ರಲ್ಲಿ ವಿಕ್ರಮಾರ್ಜುನ ವಿಜಯದಲ್ಲಿ ಅಲ್ಲಿ ಏನು ಬರ್ತದ, ಅಲ್ಲಿ ಭೀಮ ದುರ್ಯೋಧನ ಗದಾ ಯುದ್ಧ ಬಂದಾಗ ಅಲ್ಲಿ ವೀರರಸ ಬರ್ತದ. ಆ ವೀರರಸ ಬಂದಾಗ ಹಿಂದೆ ಕೂತಿರ್ತಾವ. ಕರುಣಾರಸ ಬಂದಾಗ ನಮಗ ಡೌಟ್ ಬರ್ತೀವಿ, ಇದು ಐತೇನು ಹೋಗಿತ್ತು ಅಂತೇಳಿ. ಹೆಣಗಳಲ್ಲಿ 2 ಪ್ರಕಾರ ಇರ್ತಾವ. ಒಂದು ಸತ್ ಹೆಣ, ಒಂದು ಜೀವಂತ ಹೆಣ ಅಂತಲ್ಲ. ಸತ್ ಹೆಣ, ಜೀವಂತ ಹೆಣ. ಕೆಲವು ಹಿಂಗ ಕೂತಿರ್ತಾವ. ನಗಸ್ರೆ ನಗಂಗಿಲ್ಲ, ಅಳಸ್ರೆ ಅಳಂಗಿಲ್ಲ. ಆ ನೊಣ ಈ ಕಡೆ ಹೋಗಿ ಈ ಕಡೆ ಹೋಗಿತಿ, ಹೊರಗೆ ಹೋಗಿ ಅದಲ್ಲ, ಬಾಯಂಗ್ ಹೋಗಿ ಕಿವಿಯಂಗ್ ಹೊರಗೆ ಹೋಗ್ತೀವಿ ಅದಲ್ಲ. ಏನು ಮಾಡೋದು ತಗೊಂಡದನ್ನ? ಅದಕ್ಕೆ ಜೀವನದಲ್ಲಿ ಈ ಸತ್ಯತೆಯನ್ನು ತಿಳ್ಕೋಬೇಕು. ಅದಕ್ಕೆ ಉತ್ಸಾಹ ಇರಬೇಕು, ಏಕಾಗ್ರತೆ. ಅದಕ್ಕೆ ನೀವೇನ್ ಮಾಡ್ತೀರಿ? ಕ್ಲಾಸನ್ನ ಹೋಗಿ ಕೂತಿರ್ತಾರೆ, ಅಲ್ಲಿ ನೋಡ್ಬೇಕು. ಆ ಸರ್ ಹೇಳ್ತಿರ್ತಾರ, ಇವ್ರು ಏನಿಲ್ಲ ಎಲ್ಲೋ ಹೋಗಿರ್ತಾರ ಕಡೆ. ಅದಕ್ಕೆ ಅಂತರ ಮನಸ್ಸು, ಬಾಹ್ಯ ಮನಸ್ಸು 2 ಇರ್ತಾವ ಪ್ರತಿಯೊಬ್ಬರಿಗೆ. ಆ 2 ಮನಸ್ಸು ಒಂದ ಆದಾಗ ನಮ್ಮಲ್ಲಿ ಏಕಾಗ್ರತೆ ಬರ್ತದ. ಮತ್ತೆ ಆ ಏಕಾಗ್ರತೆಯನ್ನು ಹೊರಗಿಂದಲೇ ಕೊಂಡು ತರಂಗಿಲ್ಲ. ಈಗ ನೀವು ಸಿನಿಮಾ ಧಾರಾವಾಹಿ ನೋಡಿರಲಿಲ್ಲ, ಸಿನಿಮಾ ನೋಡ್ತಿರಲ್ಲ, ಚಿತ್ರಗೀತೆ ಕಂಠಪಾಠ ಆಗ್ತಾವ ಅಲ್ಲ, ನೋಡ್ಬೇಕು. ನಮ್ಮಲ್ಲಿ ಭಾವಗೀತೆ, ಭಕ್ತಿಗೀತೆ, ಚಿತ್ರಗೀತೆಗಳು ಬೇರೆ ಬೇರೆ ಬರ್ತಾವ. ಚಿತ್ರಗೀತೆ ಕಾಂಪಿಟೇಷನ್ ಎಲ್ಲರೂ ಹೆಸರು ಕೊಟ್ಟಿರ್ತಾರ. ಅದ್ರ ಎಲ್ಲರಿಗೂ ಮುಖದ ಎಲ್ಲರಿಗೂ ಕಂಠಪಾಠ, 5-5, 6 ಚಿತ್ರಗೀತೆ ಕಂಠಪಾಠ ಮಾಡ್ತಾರ. ಮತ್ತೆ ಅದ ಒಂದು ನಮ್ಮ ಸರ್ವಜ್ಞನ ತಿರುಪತಿ ಹೇಳ್ತಂದ್ರೆ 3 ಸಾಲ ತಿರುಪತಿ ಬರಂಗಿಲ್ಲ ಇವರಿಗೆ. ಮತ್ತೆ ಚಿತ್ರಗೀತೆ 10-20 ಸಾಲ ಬರ್ತಾವ.
ಮತ್ತು ಅದ ತಲೆ ಇದೈತಿ. ಈ ಸಿನಿಮಾ ಸ್ಟೋರಿ ಎಲ್ಲ ತಲೆಯಾಕ ಹೊಂತವಲ್ಲ, ಸಿನಿಮಾ ಸ್ಟೋರಿ ಧಾರಾವಾಹಿಗಳು ನೋಡ್ಬೇಕು. ಆ ಸಿನಿಮಾ ಸ್ಟೋರಿ, ಸಿನಿಮಾ ಚಿತ್ರಗೀತೆ ಎಷ್ಟು ತಲೆಯಾಗಿ ಇಟ್ಟಿರ್ತಾರಲ್ಲ, ಅವ್ ಬರ್ದವ್ ರೈಟರ್ ಮಾಡ್ತಿರ್ತಾನ. ಆದ್ರೆ ಇವ್ರು ನೆನ್ಪಿಟ್ಟಿರ್ತಾರ. ಮತ್ತು ಆ ತಲೆ ಇದಾಗ ಬೇರೆ ಅಲ್ಲ ನೋಡ್ರಿ. ಸಿನಿಮಾದಲ್ಲಿ ಎಲ್ಲ 3 ಗಂಟೆ 2.5 ಗಂಟೆಯ ಇಡೀ ಸಂಭಾಷಣೆ ಡೈಲಾಗ್ ತಲೆಯಾಗ ಉಳಿತಾವ, ಇಡೀ ಸ್ಟೋರಿ ತಲೆಯಾಕ ಹೊಂತದ. ಮತ್ತೊಂದು 45 ನಿಮಿಷ ಪ್ರವಚನ ತಲೆಯಾಕ ಕೊಂಡಂಗಿಲ್ಲ. ಎಂತ ವಿಚಿತ್ರ. ಅದ ತಲೆಯಲ್ಲಿ ಬಂದಿತ್ತು. ಮತ್ತೆ ಬೇರೆ ಅದನ್ನ ಮಾಡ್ನ್ಯಾಗಿಟ್ಟು ಫ್ರಿಜ್ದಾಗಿಟ್ಟು ಬೇರೆ ಹಾಕೊಂಡು ಬಂದಿರಿ ಇಲ್ಲಿ ಇಲ್ಲ. ಯಾವ ಸಿನಿಮಾ ನೋಡ್ತಾ ಇದ್ದೇವೋ ಅವ ಕಣ್ಣಿಲ್ಲಿದಾವ, ಯಾವ ಚಿತ್ರಗೀತೆಯನ್ನ ಸ್ಟೋರಿ ಕೇಳ್ತಾ ಅವ ಕಿವಿ ಕ್ಲಾಸ್ ರೂಮ್ ಹೋಗಿರ್ತಾವ, ಕಾಲೇಜಕ್ಕ ಹೈಸ್ಕೂಲ್ಕ ಪ್ರೈಮರಿ ಸ್ಕೂಲ್ ಹೋತಾವಲ್ಲ ಅವ ಕಣ್ಣಿದ್ದಿರ್ತಾವ, ಅವ ಅದೆಲ್ಲ ಕಿವಿ ಇದ್ದಿರ್ತಾವ. ಅದೇ ವ್ಯಕ್ತಿ ಇರ್ತಾನ, ಆದ್ರೆ ಅದೆಲ್ಲ ತಲೆಯಲ್ಲಿ ಉಳಿತದ, ಇದೆಲ್ಲ ತಲೆಯಲ್ಲಿ ಉಳಿಯೋದಿಲ್ಲ. ಇದಕ್ಕೆ ಕಾರಣ ಅಲ್ಲಿ ಏಕಾಗ್ರತೆ ಕೊಟ್ಟ. ಕ್ಲಾಸ್ ರೂಮ್ದಲ್ಲಿ ಏಕಾಗ್ರತೆ ಕೊಡಂಗಿಲ್ಲ. ಸಿನಿಮಾದ ನೋಡ್ಬೇಕು, ಹಿಂಗೆ ಕೂತಿರ್ತಾರ ನೋಡ್ಬೇಕು. ಅಲ್ಲಿ ಫೈಟಿಂಗ್ ಇರ್ತೀವಿ, ಏನೋ ಫೈಟಿಂಗ್ ಮಾಡಕ್ಕೆ ಶುರು ಮಾಡ್ತಾನೆ ಇಲ್ಲಿ ಹಂಗಲ್ಲ. ಹಿಂಗೆ ಕೂತಿರ್ತಾರೆ, ಅಳಗಾಡಂಗಿಲ್ಲ. ಎಷ್ಟು ತಲ್ಲಿನತೆ, ಎಷ್ಟು ಏಕಾಗ್ರತೆ. ಎಲ್ಲಿ ಬದುಕು ಸರ್ವನಾಶ ಆಗೋದಿದೆ ಅಲ್ಲ ಅಲ್ಲಿ ಏಕಾಗ್ರತೆ ಕೊಡ್ತೀವಿ. ಮತ್ತೆ ಎಲ್ಲಿ ಬದುಕು ನಿರ್ಮಾಣ ಆಗೋದದ, ಕ್ಲಾಸ್ ರೂಮ್ದಲ್ಲಿ, ಪ್ರವಚನದಲ್ಲಿ, ಕೀರ್ತನೆಗಳಲ್ಲಿ ಬದುಕು ನಿರ್ಮಾಣ ಒಳಗದ. ಆ ಬದುಕು ನಿರ್ಮಾಣಗೊಳ್ಳುವುದರಲ್ಲಿ ನಾವು ಏಕಾಗ್ರತೆ ಕೊಡೋದಲ್ಲ, ಅಲ್ಲಿ ಹೆಂಗೋ ಕೂತಿರ್ತೀವಿ. ಅದಕ್ಕೆ ಏಕಾಗ್ರತೆ ಮತ್ತೆ ಹೊರಗೆಲ್ಲ. ಈಗ ನಿಮಗೆ ಸಿನಿಮಾ ನೋಡುವಾಗ ನಿಮಗೆ ಏಕಾಗ್ರತೆ ಬರ್ತಲ್ಲ, ಏಕಾಗ್ರತೆ ಅದೇನಿಲ್ಲ. ಮತ್ತೆ ಟಿಕೆಟ್ ಕೂಡ ಒಂದು 50 ರೂಪಾಯಿ ಏಕಾಗ್ರತೆ ಕೊಂಡು ತೊಂದ್ರೆ. ಮತ್ತೆ ಸಿನಿಮಾ ಟಿಕೆಟ್ ಕೊಂಡು ತೊಗೊಳ್ಳುವಾಗ ಏಕಾಗ್ರತೆ ಕೊಂಡ್ಕೊಳ್ಳಲಿಲ್ಲ, ಅದು ಒಳಗದ, ಪ್ರತಿಯೊಬ್ಬರ ಒಳಗದ, ಅಂತರ ಮನಸ್ಸ ಪ್ರತಿಯೊಬ್ಬರಿಗೂ ಒಳಗದ. ಅದಕ್ಕೆ ಹೃದಯದಿಂದ ಬರುವಂತ ಭಾವ ಅಂತಾರ. ಭಾವ, ಬಾಹ್ಯದ ಮನಸ್ಸು ಬೇರೆ, ಆಂತರಿಕ ಮನಸ್ಸಿಗೆ ಭಾವ ಅಂತ ಕರೀತಾರೆ. ಅದಕ್ಕೆ ಭಾವಗೀತೆ ಅಂತ ಕರೀತಾರೆ. ಹೃದಯದ ಗೀತೆಗಳು. ಭಗವಂತನನ್ನ ಹೃದಯದ ಗೀತೆಯನ್ನ ಹೇಳಬೇಕು, ಭಕ್ತಿ ಮಾಡ್ಬೇಕಾದ್ರೆ ಭಾವಗೀತೆ, ಭಕ್ತಿ ಗೀತೆ ಅಂತ ಕರೀತಾರೆ. ಒಳಗಿನ ಮನಸ್ಸಿನಿಂದ ನಾವು ಕೇಳಬೇಕು. ಬಾಹ್ಯದ ಮನಸ್ಸು ಪ್ರಯೋಜನ ಇಲ್ಲ ನೋಡಿ. ಇಂದ್ರಿಯಗಳು, ಇಂದ್ರಿಯೇಭ್ಯ ಪರಾಹರ್ತ್ಯ ಅರ್ಥೇಭ್ಯಶ್ಚ ಪರಮ್ಮನ ಮನಸ್ಸಸ್ತು ಪರಾಬುದ್ಧಿ ಬುದ್ಧೇರ ಆತ್ಮ ಮಹಾನ್ ಪರ ಅಂತ ಉಪನಿಷತ್ ಹೇಳ್ತದ ನೋಡ್ರಿ. ನೀವು ಅಂತರ ಮನಸ್ಸನ್ನ ಬೇರೆ ಕಡೆ ಕೊಟ್ಟಿರ್ತಂದ್ರೆ ಇಂದ್ರಿಯಗಳು ಕಣ್ಣಿದ್ದು ಕಾಣಂಗಿಲ್ಲ, ಕಿವಿ ಇದ್ದು ಕೇಳಂಗಿಲ್ಲ. ಏನ್ ಕೇಳ್ತದ? ನಾನು ಒಂದು ಕ್ಲಾಸ್ ರೂಮ್ದಾಗ ನಗಿಸ್ತಿರ್ತೀನಿ, ಹಾಸ್ಯ ಮಾಡಿರ್ತೀನಿ. ಅವಾಗ ಎಲ್ಲರೂ ನಗುತ್ತಿರ್ತಾರ, ಒಬ್ಬ ನಗಂಗಿಲ್ಲ. ಎಲ್ಲರೂ ನಕ್ಕ ಮ್ಯಾಗ ಎಚ್ಚರ ಆಗ್ತಾನ, ಅಲ್ಲೇ ಪಕ್ಕದ ಕೇಳ್ತಾನ, ಯಾಕೆ ನಕ್ಕರಿ ಅಂತ ಕೇಳ್ತಾನ. ನೋಡಿ ವಿಚಿತ್ರ ಅಲ್ಲ. ಕ್ಲಾಸ್ ರೂಮ್ದಾಗ ಕೂತಿರ್ತಾನ, ಎಲ್ಲ ವಿದ್ಯಾರ್ಥಿಗಳು ನಗತಾರ. ಇವ ಅಲ್ಲಿ ಹೆಣ ಇದ್ದವಾಗ, ಇವನು ಮೊದಲ ಸತ್ತಿದ್ದವಾಗ, ಮೊದಲ ಹೆಣ ಇದ್ದ. ಎಲ್ಲರೂ ನಕ್ಕ ಮ್ಯಾಗ ಎಚ್ಚರ ಅದ ಅಂತ ಕೇಳ್ತಾನ, ಯಾಕೆ ನಗತ್ತದ್ರಿ ಅಂತ ಕೇಳ್ತಾನ. ಅವಾಗ ಅವನಿಗೆ ಹೇಳ್ಬೇಕಾಗ್ತದೆ, ಹಿಂಗೆ ಹಾಸ್ಯ ಮಾಡ್ರು. ಅವಾಗ ಇವ್ನ ನಗಾಕ್ ಶುರು ಮಾಡ್ತಾನೆ. ಆದ್ರೆ ವಿಚಾರ ಮಾಡ್ರಿ, ಕ್ಲಾಸ್ ರೂಮ್ದಾಗ ಇದ್ದಿರ್ತಾನ, ಆದ್ರೆ ಹಾಸ್ಯ ಕೇಳಲಿಲ್ಲ. ಕಾರಣ ಮನಸ್ಸು ಬೇರೆ ಕಡೆ ಹೋಗಿತ್ತು. ಮನಸ್ಸು, ಆಂತರಿಕ ಮನಸ್ಸು ಬೇರೆ ಕಡೆ ಹೋಗಿತ್ತಂದ್ರೆ ಕಿವಿ ಇದ್ದು ಕೇಳೋದಿಲ್ಲ, ಕಣ್ಣಿದ್ದು ಕಾಣಂಗಿಲ್ಲ. ಈಗ ನೀವು ನಿಮ್ಗೆ ಗೊತ್ತಿರ್ಬೇಕಲ್ಲ, ಒಮ್ಮೆ ನೋಡ್ಬೇಕು. ಮನೆಗೆ ಹೋಗಿರ್ತೀರಿ, ಅವ್ವ ಚಾ ಅಥವಾ ಹಾಲು ಕೊಡ್ತಿರ್ತಾಳ, ಇದು ಹಿಂಗೋ ಕೂತಿರ್ತೀವಿ ಏನೋ ಒಂದು ಲೋಕದಾಗ ಅದಲ್ಲ. ಅವ್ವ ಚಾ ಚಹಾ ಇದು ಕೇಳಂಗಿಲ್ಲ, ಹಾ ಇಲ್ಲ ಹ್ಞೂ ಇಲ್ಲ, ಹಿಂಗ ಕೂತಿರ್ತೀವಿ. ಅವಾಗ ಹಿಂಗ್ ಕಣ್ಣು ಮುಂದೆ ಕೈ ಆರಿಸ್ತಾಳು, ಅವಾಗೂ ಕಾಣಂಗಿಲ್ಲ. ಒಂದು ಕೆಪಾಳ ಕೊಟ್ಬೇಕ ಹಾ ಅಂತ ಅರ್ಥ ಆಯ್ತಾ? ಅಂದ್ರೆ ಕಣ್ಣದವ, ಕಿವಿ ಅದಾವ, ಆದ್ರೆ ಕಾಣಲಿಲ್ಲ, ಕೇಳಲಿಲ್ಲ. ಕಾರಣ ಆಂತರಿಕ ಮನಸ್ಸು ಬೇರೆ ಕಡೆಗೆ ಹೋಗಿತ್ತು. ಅದಕ್ಕೆ ನೀವೇನ್ ಮಾಡಬೇಕು? ಆ ಆಂತರಿಕ ಮನಸ್ಸನ್ನ ಕೇಳುವುದರಲ್ಲಿ ಕೊಡಬೇಕು. ಮತ್ತೆ ಅದೆಲ್ಲ ಹೊರಗಿಲ್ಲ. ನೀವು ಟಿಕೆಟ್ ತರುವಾಗ ಎಲ್ಲಿ ತರಲಿಲ್ಲ. ಸಿನಿಮಾದಾಗ ಏನು ಏಕಾಗ್ರ ನೋಡ್ಬೇಕು, ಹಿಂಗೆ ಕೂತಿರ್ತಾರ, ಅಳಗಾಡಂಗಿಲ್ಲ. ಆ ಹಿಂದಿನ ಗುಟ್ಕಾತೀನಿ ನೆತ್ತಾಗ ಉಗುಳ್ರೂ ಗೊತ್ತಾಗಂಗಿಲ್ಲ. ಎಲ್ಲಿ ಸಿನಿಮಾದಾಗ ನೋಡಿ. ಒಬ್ಬ ಮಾಡಿದ್ದ ನಮ್ಮ ಕ್ಲಾಸ್ಮೇಟ್, ನಾನು PG ಓದ್ತಾ ಇದ್ದಾಗ ಒಬ್ಬ ಮುಂದೆ ಹಿಂಗೆ ಡ್ಯಾನ್ಸ್ ಮಾಡಕತ್ತ, ಶೀಟಿ ಹೊಡಕತ್ತ, ಶಿಳ್ಳಿ ಹೊಡಕತ್ತ, ಜಿಗಿದಾಡಕತ್ತ. ಅವ್ನು ಗುಟ್ಕಾ ತಿಂತಿದ್ದ. ಅವ್ನು ಮುಂದಿನ ಶೀಟ್ಗೆ ಗುಟ್ಕಾ ಹೋಗೋದ್ರೆ ಅವ್ನು ಗೊತ್ತಿಲ್ಲ, ಮತ್ತೆ ಅವ್ನು ತಲ್ಲಿನಾಗ ಏನಾದ್ರ ಅಲ್ಲ. ಎಲ್ಲಿ ಬದುಕು ಅದಲ್ಲ ಚಂಚಲಮಯ ಆಗ್ತದ ಅಲ್ಲಿ ನಾವು ಏಕಾಗ್ರತೆ ಕೊಡ್ತೀವಿ. ಎಲ್ಲಿ ಬದುಕು ನಿರ್ಮಾಣ ಆಗ್ತದ ಅಲ್ಲಿ ಏಕಾಗ್ರತೆ ಕೊಡ್ತಾ ಇಲ್ಲ. ಅದಕ್ಕೆ ನಾನು ಹೇಳುವಂತ ಉದ್ದೇಶ ಇಷ್ಟ ಅದ, ಮುಖ್ಯವಾದ ಉದ್ದೇಶ ನೋಡಿ. ಎಂಥ ಭಗತ್ ಸಿಂಗ್ ಆಗಲಿ, ಗಾಂಧೀಜಿ ಆಗಲಿ, ಅಥವಾ ತಾತ್ಯಾ ಟೋಪಿ ಆಗಲಿ, ಕಿತ್ತೂರು ಚೆನ್ನಮ್ಮ ಆಗಲಿ, ಎಷ್ಟ ದೇಶಕ್ಕೋಸ್ಕರ ಅವರು ಪ್ರಾಣ ಕೊಟ್ಟರೆ ಇವತ್ತಿಗೂ ಅವರನ್ನು ಪೂಜಿಸ್ತಾ ಇದ್ದೇವೆ. ನಮ್ಗೆ ಯಾರೂ ಗೌರವ ಕೊಡ್ಲಿಲ್ಲ. ಹೆಂಗ ನಾಯಿ ನರಿ ಹಂದಿ ಬದುಕ್ತಾವ, ಹುಡ್ತಾವ, ಸಾಯ್ತಾವಲ್ಲ, ನಾವು ಹಂಗ ಅವ್ ನಾಯಿ ನರಿ ಹಂದಿ ಚಲೋ ಮತ್ತಾವ, ಮತ್ತೆ ಏನಾರ ಉಪಯೋಗ ಮಾಡ್ತಾವ. ಇಲ್ಲ
ಒಂದು ಗಿಡ ಚಲೋ ಅದು ಹೇಳ್ತದ ಏನಂತಂದ್ರೆ ನಾನು ನೆರಳ ಕೊಡ್ತೀನಿ ಅಂತ ಹೇಳಿ, ನಾನು ಹಣ್ಣ ಕೊಡ್ತೀನಿ. ಆ ಮರಕ್ಕೆ ನಾವು ಕಲ್ಲು ಒಗಿತೀವಿ, ತಿರುಗಿ ಕಲ್ಲು ಒಗ್ಯಂಗಿಲ್ಲ, ಅದ ತಿರುಗಿ ರಸರಸಿತದ ಹಣ್ಣನ್ನು ಕೊಡ್ತದ. ಅದಕ್ಕೆ ಬಸವಣ್ಣವರು ವಚನವನ್ನು ಮುಂದಿಟ್ಕೊಂಡು ಇವತ್ತು ನಾನು ಹೇಳಬೇಕಾಗಿದೆ. ಮನುಷ್ಯನ ಬದುಕು ಬಹಳ ಕನಿಷ್ಠ ಅದ. ಅದಕ್ಕೆ ಇಷ್ಟ 2 ದಿವಸ ಸಮಯ ಅದ, ಹಿಂದ ಮತ್ತು ನಾಳೆ ಹೇಳುವಂಥ ವಿಷಯ ಬಹಳ ಅದ. ಅದರಲ್ಲಿ ಕೆಲವು ಮುಖ್ಯವಾದಂಥ ವಿಷಯ ಏನಂತಂದ್ರೆ, ಈ ಮನುಷ್ಯ ಜನ್ಮ ಸಿಕ್ಕಿದ್ದು ಪುನಃ ಪುನಃ ಸಿಗಂಗಿಲ್ಲ. ಈ ಮನುಷ್ಯ ಜನ್ಮ ಪುನಃ ಸಿಗಂಗಿಲ್ಲ. ಉಪನಿಷತ್ ಹೇಳ್ತದ, ಏನ್ ಹೇಳ್ತದಂದ್ರೆ, ಪುಣ್ಯೇನ ಪುಣ್ಯಂ ಲೋಕಂ ನಯತಿ ಪಾಪೇನ ಪಾಪಂ ಉಭಾಭ್ಯಾಂ ಏವ ಮನುಷ್ಯ ಲೋಕಂ ಅಂತ ಹೇಳಿ. ಪುಣ್ಯೇನ ಪುಣ್ಯಂ ಲೋಕಂ ನಯತಿ, ನಾವು ಪುಣ್ಯ ಮಾಡಿದಾಗ ಸ್ವರ್ಗ ಅಥವಾ ಬ್ರಹ್ಮಲೋಕ ನಮಗ್ ಸಿಗ್ತಾವ, ಮನುಷ್ಯ ಜನ್ಮ ಸಿಗಂಗಿಲ್ಲ. ಪಾಪೇನ ಪಾಪಾಭ್ಯಾಮ್, ಪಾಪದಿಂದ ಪಶು ಪಕ್ಷಿ ಕ್ರಿಮಿಕೀಟ ತುಳ ಕುಂಟ ಕಿವಿಡಾಗಿ ಮನುಷ್ಯ ಹುಟ್ಟಿದೀವಿ ನಾವು. ಆದ್ರೆ ಸರ್ವಾಂಗ ಪರಿಪೂರ್ಣ ಭಗವಂತ ಕೊಟ್ಟನಲ್ಲ ನಮಗೆ ಚೆನ್ನಾಗಿ ಕಣ್ಣು ಕೊಟ್ಟ, ಕಿವಿ ಕೊಟ್ಟ, ಎಷ್ಟು ಉಪಕಾರ ಮಾಡ್ಯಾನ ಭಗವಂತನ ಮೇಲೆ. ಒಂದ್ರೆ ಥ್ಯಾಂಕ್ಸ್ ಹೇಳ್ಬೇಕಲ್ಲ ಅವನಿಗೆ. ನೀವು ಹುಟ್ಟಿ ಬಂದಿರೇ, ಮತ್ತೆ ಹುಟ್ಟಿ ಬರೋ ಸ್ವಾತಂತ್ರ್ಯ ನಮಗೆಲ್ಲ. ಆಕಸ್ಮಿಕ ಹುಟ್ಟಿ ಬರೋ ನಮಗೆ ಸ್ವಾತಂತ್ರ್ಯ ನಾವೆಲ್ಲರೂ ಅಮೆರಿಕದಾಗ ಹುಟ್ಟಿದ್ದು, ಹೌದಲ್ಲ? ಯಾಕ ಶ್ರೀಮಂತ ರಾಷ್ಟ್ರ ಅಂತ ಹೇಳಿ. ಒಂದ್ ವೇಳೆ ಭಾರತದಲ್ಲಿ ಹುಟ್ಟಬೇಕಾಗಿತ್ತಂದ್ರೆ, ಹುಟ್ಟುವ ಸ್ವಾತಂತ್ರ್ಯ ನಮಗೆ ಇರ್ತಿತ್ತಂದ್ರೆ ಧೀರುಭಾಯಿ ಅಂಬಾನಿ ಕುಟುಂಬದಾಗ ಹುಟ್ಟಿದ್ದು ನಾವು. ಮನುಷ್ಯನಿಗೆ ಹುಟ್ಟಿ ಬರುವ ಸ್ವಾತಂತ್ರ್ಯ ಇಲ್ಲ. ಮನುಷ್ಯನ ಹುಟ್ಟು ಕಾಕ ಸಮಾನ ಪಾಪ ಪುಣ್ಯ ಆದಾಗ ಮನುಷ್ಯ ಹುಟ್ಟು ನಿಮಗೆ ಗ್ಯಾರಂಟಿ ಅದ. ಮತ್ತೆ ಮುಂದಿನ ಜನ್ಮದಾಗ ಮತ್ತೆ ನಾನು ಇದ ಊರಾಗ, ಇದ ವಿಜಾಪುರ ಜಿಲ್ಲಾದಾಗ ಅದಲ್ಲ, ಇದ ತಾಲೂಕಾದಾಗ, ಇದ ಹಂಚನಾಳ ಊರಾಗ, ಇದ ಗಲ್ಯಾಗ, ಇದ ಮನ್ಯಾಗ ಗ್ಯಾರಂಟಿ ಬರ್ತಂತ ಐತಿ ನಿಮ್ಗೆ. ಹಂಗೆ ಇರ್ತಿತ್ತಂದ್ರೆ ಇದೇ ಸಲ ಮತ್ತೆ ಪ್ಲಾಟ್ ಒಂದು ಬಿಲ್ಡಿಂಗ್ ಕಟ್ಟಿ ನೀವು ಇಡ್ತೀರಿ ಎಲ್ಲರೂ, ಯಾಕ ಮತ್ತೆ ಮುಂದಿನ ಜನ್ಮಗೆ ಬರ್ತೀವಿ ಅಂತ ಹೇಳಿ. ಇಲ್ಲ, ಇದೆಲ್ಲ ಆಕಸ್ಮಿಕ ಅದ. ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾ ಇದೇ ಜನ್ಮ ಹುಟ್ಟಿ ಬರ್ತೇನೆ ಅಂತ ಹೇಳಿ. ಯಾರ್ಯಾರಿಗೋ ಥ್ಯಾಂಕ್ಸ್ ಹೇಳ್ತೀವಿ ನಾವು, ಯಾರ್ಯಾರಿಗೋ ಥ್ಯಾಂಕ್ಸ್ ಹೇಳ್ತೀವಿ. ಒಂದು ಮೊಬೈಲ್ ಮರ್ತಿದ್ರೆ ಆ ಮೊಬೈಲ್ ತಂದು ಕೊಡ, ಥ್ಯಾಂಕ್ ಯು ಅಂತೀವಿ, ಧನ್ಯವಾದ ಅಂತೀವಿ. ಏನಾದ್ರೂ ಕೊಟ್ಟಾಗ ಆ ಭಗವಂತಗೆ ಎಂದು ಧನ್ಯವಾದ ಹೇಳಿರಿ. ಇಂಥ ಚಂದ. ಈಗ ಆಕಸ್ಮಿಕ ಇಂಥ ನಾಯಿ ನಮ್ಮನ್ನು ಮಾಡಿದ್ರೆ, ಯಾವುದಾದ್ರು ನಾಯಿ ಸುಪ್ರೀಂ ಕೋರ್ಟ್ ಹೋಗಿದ್ದೇನೆ, ಮತ್ತೆ ದೇವನೇ ನನ್ನ ಮ್ಯಾಗ ನೀ ನನ್ನ ನಾಯಿ ಮಾಡಿದೆ, ನನಗ ಕತ್ತೆ ಮಾಡಿದೆ ಅಂತೇಳಿ ಎಂದು ಕೇಸ್ ಹಾಕ್ಯಾವೆ ನಾವು? ಹಾಕಂಗಿಲ್ಲ. ಭಗವಂತ ಭಾಳ ಉಪಕಾರ ಮಾಡಿ, ಎಷ್ಟು ಚಂದ ಉಪಕಾರ ಮಾಡ್ಯಾನ ನೋಡ್ರಿ. ನಮಗೆ ಎಲ್ಲಿ ಕಣ್ಣು ಬೇಕಲ್ಲಿ ಕಣ್ಣು ಕೊಟ್ಟ, ಕಿವಿ ಕೊಟ್ಟ, ಕಾಲ ಕೊಟ್ಟ, ಇವೆಲ್ಲವನ್ನು ನಮಗೆ ಕೊಟ್ಟಲ್ಲ ಆ ಭಗವಂತ. ಅವನಿಗೆ ಥ್ಯಾಂಕ್ಸ್ ಹೇಳೋಗೋಸ್ಕರ ಇದನ್ನ ತಿಳ್ಬೇಕು. ಮತ್ತೊಂದು ಜೀವನದಲ್ಲಿ ತಿಳ್ಕೋಬೇಕು. ಮತ್ತೊಂದು ಕೆಲವೊಂದ್ಸಲ ಒಂದು 4 ಅಕ್ಷರ ಓದಿದ ಮೇಲೆ ನಮಗೇನು ಅನ್ಸ್ತದ, ಏನಿದೆ ಅಧ್ಯಾತ್ಮ, ಇದೆಲ್ಲ ಸುಳ್ಳ, ಇದೆಲ್ಲ ಮೂಢನಂಬಿಕೆ. ಮೂಢನಂಬಿಕೆ ಬೇರೆ, ಅಧ್ಯಾತ್ಮ ಬೇರೆ. ಇದನ್ನು ಕೂಡ ಹೇಳ್ತೀನಿ ನಿಮಗೆ. ಮೂಢನಂಬಿಕೆ ಬೇರೆ, ಅಧ್ಯಾತ್ಮ ಬೇರೆ. ಅಧ್ಯಾತ್ಮ ಆತ್ಮಜ್ಞಾನವನ್ನು ಕೊಡ್ತದ, ಮನುಷ್ಯನನ್ನ ಸುಖಿಯನ್ನಾಗಿ ಮಾಡ್ತದ. ಮೂಢನಂಬಿಕೆ ಮನುಷ್ಯನ ದುಃಖಿಯನ್ನಾಗಿ ಮಾಡ್ತದ. ಈಗ ಎಷ್ಟೋ ಮಂದಿ ಅಂತಾರ, ಏನ್ ಇವ್ರು ದೊಡ್ಡ ಇದೆಲ್ಲ ಸುಳ್ಳು ಅಂದಾಗ, ಇವ್ರೇನು ನಮ್ಮ ಸಿದ್ದೇಶ್ವರ ಅಪ್ಪಾಜಿಕ್ಕಿಂತ ಜ್ಞಾನಿ ಏನು, ವಿವೇಕಾನಂದಕ್ಕಿಂತ ಜ್ಞಾನಿ ಏನು? ಅಲ್ಲ. ವಿವೇಕಾನಂದ, ಶಂಕರಾಚಾರ್ಯ, ಸಾಕ್ರೆಟಿಸ್, ಗೌತಮ್ ಬುದ್ಧ, ಮಹಾವೀರ, ಕೋಟಿ ಕೋಟಿ ಆಸ್ತಿ ಚಕ್ರವರ್ತಿಗಳಿದ್ದರೂ ಕೂಡ ತ್ಯಾಗ ಮಾಡಿ ಅವರೆಲ್ಲ ಹುಚ್ಚರಿದ್ರೇನು? ಇವ್ರು ಬಹಳ ಒಂದು ಮುರುಕು ಮನಿ ಒಡಕ ಬರ್ದಿ ಇವ್ರ ಮನ್ಯಾಗ ಇರ್ತಾವ. ಇವ್ ದೊಡ್ಡ ನಾನು ಬಾ ಶಾನೆ ಅಂತ ಹೇಳ್ತಿರ್ತಾರ. ಅಲ್ಲ, ಅವ್ರು ನೋಡ್ಕೋಬೇಕು. ಏನು ಇವತ್ತ ವಿವೇಕಾನಂದನಿಗೆ ಜಗತ್ತ ತಲೆಬಾಗ್ತದ, ಅಮೆರಿಕ ತಲೆಬಾಗಿತ್ತು. ಯಾರಿಗೆ? ವಿವೇಕಾನಂದನಿಗೆ ಅಮೆರಿಕ ತಲೆಬಾಗಿತ್ತು. ಈ ನಾಸ್ತಿಕನಿಗೆ ಮನೆಯವರು ತಲೆಬಾಗಂಗಿಲ್ಲ, ಗಲ್ಲಿಯವರು ತಲೆಬಾಗೋದಿಲ್ಲ. ಕಾರಣ ಇವನು ಸತ್ಯಜ್ಞಾನ ತಿಳ್ಕೊಳ್ಳಿಲ್ಲ. 4 ಅಕ್ಷರ ಹೋಗ್ಕೊಂಡು ನಾನು ದೊಡ್ಡ ಬುದ್ಧಿವಂತಂದಲ್ಲ. ಅಲ್ಲ, ಒಂದ್ ಸ್ವಲ್ಪ ನೋಡ್ಬೇಕು. ನಮಗಿಂತ ಎದ್ದೆತ್ತ ಆಚರಿತ ಶ್ರೇಷ್ಠ ತತ್ತದ್ದೇವೇ ತರೋ ಜನ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ನಮ್ಗಿಂತ ಬುದ್ಧಿವಂತರು ಹೆಂಗ ಬದುಕಾರ ಅದನ್ನು ನೋಡ್ಬೇಕು ನಾವು. ಸ್ವಾಮಿ ವಿವೇಕಾನಂದ ಆಗಲಿ, ಸಾಕ್ರೆಟಿಸ್ ಆಗಲಿ, ಶಂಕರಾಚಾರ್ಯರಾಗಲಿ, ವಿವೇಕಾನಂದರಾಗಲಿ, ಇವರೆಲ್ಲ ನೋಡಿ ಎಂಥ ದೊಡ್ಡ ದೊಡ್ಡ ತ್ಯಾಗಿಗಳು. ಸತ್ಯ ಹರಿಶ್ಚಂದ್ರನಾಗಲಿ, ಅವರು ಬದುಕುದು ನಮಗೆಲ್ಲ. ನಾವೇನ್ ಮಾಡಿ ಅಂತ ಅವ್ರಿಗೆ ಥ್ಯಾಂಕ್ಸ್, ಈ ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಯಾಕೆ ಥ್ಯಾಂಕ್ಸ್ ಹೇಳ್ಬೇಕಂತಂದ್ರೆ, ನಮ್ಮನ್ನ ಹಿಂಗೆ ಚೆನ್ನಾಗಿ ಇಟ್ಟ. ನಮಗೇನೂ ಸ್ವಾತಂತ್ರ್ಯ ಇಲ್ಲ. ನಮ್ಮ ಶರೀರವನ್ನು ಹೇಗೆ ಇಟ್ಕೋಬೇಕನ್ನೋ ಸ್ವಾತಂತ್ರ್ಯ ನಮಗಿಲ್ಲ. ಏನು ಸ್ವಾತಂತ್ರ್ಯ ಅದ? ಈಗ ನಮ್ಮೆಲ್ಲ ಬಿಳಿ ಕೂದಲಾಗ್ಯಾವ, ಮೀಸಿ ಎಲ್ಲ ಬಿಳಿ ಆಗ್ಯಾವ ಅಂತಲ್ಲ. ಇವ್ ನಂಗೆ ಸ್ವಾತಂತ್ರ್ಯ ನಾ ಹೇಳ್ತೇನೆ, ಮತ್ತೊಂದು 20 ವರ್ಷ ಕರಿ ಇರ್ಲಿ ಅಂತ ಹೇಳ್ತೇನೆ. ನನ್ನ ಮಾತು, ನನ್ನ ಶರೀರ ನನ್ನ ಮಾತು ಕೇಳೋದಿಲ್ಲ. ಈ ಶರೀರ ನನ್ನ ಮಾತು ಕೇಳೋದಿಲ್ಲ. ಯಾಕಂದ್ರೆ ಎಲ್ಲ ಭಗವಂತನ ಇಚ್ಛೆಯಿಂದ ನಡೀತದ. ಈ ಉದಾಹರಣೆಯಾಗಿ, ಈಗ ನಾವು ತಿಂದಂತ ಆಹಾರ 7 ಪ್ರಕಾರ ಆಗ್ತದ. ಅದರ
ಪಕ್ಕಾ ವಸ್ತುಗಳು ಅಸ್ಥಿ, ಮಜ್ಜ, ಸ್ವೇದ, ರುಧಿರ, ಮಲ, ಮೂತ್ರಗಳಾಗ್ತದ, ಮೇಧಸ್ಸಲ ಆಗ್ತದ. ನಾವು ಊಟ ಮಾಡ್ತೇವೆ ಅದರಿಂದ ರಕ್ತ ಆಗ್ತದ, ನಾವು ಊಟ ಮಾಡ್ತೇವೆ ಅದರಿಂದ ಮಾಂಸ ಆಗ್ತದ, ನಾವು ಊಟ ಮಾಡ್ತೇವೆ ಅದರಿಂದ ಮಜ್ಜ ರಸ ಆಗ್ತದ. ಇವೆಲ್ಲ ಆಗ್ತಾವಲ್ಲ, ಇದೆಲ್ಲ ಊಟ ಮಾಡೋರು ಯಾರ? ನಾವ. ಊಟ ಮಾಡೋರ ನಾವು. ಆದ್ರೆ ನಾವು ಮಾಡಿದಂಥ ಊಟವನ್ನು ಏನು ಮಾಡ್ಬೇಕನ್ನೋದು ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನಂ ಸಮಾಯುಕ್ತಂ ಪಚಾಮಿ ಅನ್ನಂ ಚತುರ್ವಿಧಂ. ಒಳಗೆ ಜಠರಾಗ್ನಿಯಾಗಿ ನಾನು ಜೀರ್ಣ ಮಾಡ್ತೇನೆ ಭಗವಂತ ಹೇಳ್ತಾನೆ. ಊಟ ಮಾಡೋದು ನಮ್ಮ ಕೈಯಾಗೈತೆ, ರಕ್ತ ಮಾಡೋದು ನಿಮ್ಮ ಕೈಯಾಗೈತೆ. ಒಮ್ಮೆ ಆಸ್ಪತ್ರೆಗೆ ಹೋಗಿರ್ತೀರಿ, ಡಾಕ್ಟರ್ ಅಂತಾನೆ ನಿಮ್ಗೆ ರಕ್ತ ಕಡಿಮೆ ಆಗೈತಿ, ಅದಕ್ಕೆ ನಿಮ್ಗೆ ಸ್ವಲ್ಪ ರಕ್ತ ಕೊಡ್ಬೇಕಂದಾಗ ಮತ್ತೆ ನೀವು ಅನ್ಬೇಕಲ್ಲ, ಊಟ ಮಾಡೋಣ ನಾದನ್ರಿ, ಊಟ ಮಾಡುವ ನಾನದೀನಿ, ಅದಕ್ಕೆ 7 ಪದಾರ್ಥ ಅಂದ 6 ಪದಾರ್ಥ ಕ್ಯಾನ್ಸಲ್ ಮಾಡ್ತೀನಿ, ಎಲ್ಲ ರಕ್ತನ ಮಾಡ್ತೀನಿ ಅನ್ನೋಕೆ ಬರ್ತೀನಿ ನಿಮ್ಗೆ. ರಕ್ತ ಮಾಡ್ಕೊಳ್ಳೋದು ನಮ್ಮ ಕೈಯಾಗೆಲ್ಲ. ಇದೆಲ್ಲ ಭಗವಂತನ ಇಚ್ಛೆ ಅದ. ಅದಕ್ಕೆ ಆ ಭಗವಂತ, ಅದಕ್ಕೆ ನಾವು ಅಂತೀವಿ ಸುಖಕರ್ತ ದುಃಖಹರ್ತ. ಆ ಭಗವಂತನಿಗೆ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬು ಫಲಚಾರ ಭಕ್ಷಣಂ ಉಮಾಸುತಂ ಶೋಕ ವಿನಾಶಕಾರಕಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ವಿಘ್ನೇಶ್ವರನೇ, ನಿನಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತೇಳಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಪರತ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ನಿರ್ವಿಘ್ನ, ನಾವು ಮಾಡುವಂತ ಕಾರ್ಯ ವಿಘ್ನ ಬರಬಾರ್ದು ಅಂತ ಅವನಿಗೆ ನಾವು ಬೇಡ್ಕೋಬೇಕು, ನಮಸ್ಕಾರ ಮಾಡಬೇಕು ಅವನಿಗೆ. ಮತ್ತ ಅವನಿಗೆ ಶರಣ ಆಗ್ಬೇಕು ನಾವು ಭಗವಂತನಿಗೆ. ಆತ ನಮ್ಮನ್ನು ಚೆನ್ನಾಗಿ ನೋಡ್ಕೊತಾನ. ಅದಕ್ಕೆ ಇದೆಲ್ಲ ಖ್ಯಾಂಕ್ಷಗೋಸ್ಕರ ನೋಡ್ರ, ಊಟ ಮಾಡೋದು ನಮ್ಮ ಕೈಯಾಗಿಲ್ಲ. ಸ್ವಾತಂತ್ರ್ಯ ಏನದ? ಈ ಕೆಲವರು ತಿಂದೇ ತಿಂತಾರ, ರಕ್ತ ಆಗಂಗಿಲ್ಲ, ಮಾಂಸ ಆಗಂಗಿಲ್ಲ, ಏನಿಲ್ಲ. ಹೆಂಗ್ ಇನ್ಪುಟ್ ಹಂಗ ಔಟ್ಪುಟ್ ಅದನ್ನ ಬಿಡಿಸಿ ಹೇಳಂಗಿಲ್ಲ, ತಿಂತಾರ ಬರೀ ಖಾಲಿ ಆಗ್ತಿದ್ದ ಅದಲ್ಲ, ಏನೂ ಆಗಂಗಿಲ್ಲ. ಇದರ ಅರ್ಥ ಆ ಸ್ವಾತಂತ್ರ್ಯ ನಮ್ಮ ಕೈಯಾಗಿಲ್ಲ. ಅದಕ್ಕೆ ಭಗವಂತನೇ ನನಗೆ ಇದುವರೆಗೆ ಜೀವಂತವಾಗಿ ಇಟ್ಟಿದೆ, ಇನ್ನೂ ಸ್ವಲ್ಪ ಜೀವಂತವಾಗಿಡು, ಇಲ್ಲಿಂದ ಮುಂದೆ ಒಳ್ಳೆಯವನಾಗಿ ಬದುಕ್ತೇನೆ ಅಂತ ಹೇಳಿ ಆ ಭಗವಂತನಿಗೆ ಥ್ಯಾಂಕ್ಸ್ ಹೇಳಬೇಕು. ಒಮ್ಮೆ ಕಬೀರದಾಸರ ಕಾಲದಲ್ಲಿ ಸಂತ ಕಬೀರದಾಸರು, ಆಗಿನ ಕಾಲದಲ್ಲಿ ಒಬ್ಬ ಪತಿ ಆ ಹೆಂಡತಿಗೆ ನತನಿ ತಂದು ಕೊಟ್ಟಿದ್ದ. ನತನಿ ಗೊತ್ತಾಗ್ತದ? ನತನಿ ಅಂದ್ರೆ ಆ ಮೂಗಿ ಹಾಕಿದ್ರೆ ದೊಡ್ಡದಿದ್ದಿರ್ತದ, ಹಿಂಗ ಆ ಸ್ಪೈಡರ್ ಗೊತ್ತಂಗೆ ಕೊಟ್ಟಿರ್ತದ, ನೋಡಲ್ಲ, ಒಂದು ಜೇಡ್ ಗೊತ್ತಂಗೆ ಹಿಂಗೆ ದೊಡ್ಡದಿದ್ದಿರ್ತದ ಮೂಗ. ಆ ಮೂಗ ನತನಿ ಕೊಟ್ಟಿದ್ರು. ಯಾಕಂದ್ರೆ ಹೆಣ್ಮಕ್ಳಿಗೆ ಬಂಗಾರ ಅಂದ್ರೆ ಬಹಳ ಪ್ರಿಯ. ಎಲ್ಲೆಲ್ಲಿ ಸಾಧ್ಯತೆ ಅಲ್ಲೆಲ್ಲ ಬಂಗಾರ ಹಾಕ್ಯಾರಲ್ಲ. ಈಗ ಕಮ್ಮಿ ಆಗೈತಿ, ಮೊದಲು ಬಹಳ ನೋಡ್ಬೇಕ. ಆ ಪತಿ ಹೊಟ್ಟೆ ಹಾಕಿದ್ರೆ ನನಗೆ ಬಂಗಾರ ಕೊಟ್ರೆ ಸಾಕು, ಏನ್ ನನ್ನ ಬಂಗಾರ ಅಂತ ಹೇಳಲ್ಲ. ಬಂಗಾರ ಕಬೀರದಾಸರ ಕಾಲಕ್ಕೆ ಒಬ್ಬ ಪತಿ ಹೆಂಡತಿಗೆ ನತನಿ ತಂದು ಕೊಟ್ಟಿದ್ದ ಮೂಗಿಗೆ. ಅವ್ರು ಖುಷಿನೋ ಖುಷಿ, ಯಾಕೆ ಎಲ್ಲರಿಗೂ ತೋರ್ಸಕ್ಕಿ. ಎಲ್ಲರಿಗೂ ಹೆಣ್ಮಕ್ಳೊಂದು ವಿಚಿತ್ರದ, ಅವ್ರ ಮನ್ಯಾಗ ಏನಾದ್ರು ಒಂದು ಸೀರೆ ಆಗಲಿ ಅಥವಾ ಒಂದು ಆಭರಣ ಆಗಲಿ, ಒಂದು ಏನಾದ್ರು ಭಾಂಡಿ ತಂದ್ರು, ಅವ್ರು ಮೊದಲು ಆ ಭಾಂಡಿ, ಆ ಸೀರೆ, ಆ ಗಲ್ಯಾನ 4 ಮನ್ಯಾಗ ತೋರಿಸಿ ಅವ್ರ ಗಂಡ ಹೆಂಡತಿ ಜಗಳ ಹಚ್ಚಿಸ್ತಾ ಸಮಾಧಾನ ಆಗುತ್ತೆ. ಏನಿತ್ತು ಗೊತ್ತಿಲ್ಲ. ಯಾಕಂತಂದ್ರೆ ಅವ್ರು ತಂದಾರ, ಉಟ್ಕೊಂಡು ತಾವು ಇರ್ಬೇಕಲ್ಲ. ಅವ್ರು ಹಂಗಲ್ಲ, ನೋಡ್ ನಮ್ಮ ತಂದಾರ ನಿಮಗೂ ಹೇಳ್ರಂತ ಅಂದ್ರೆ ಜಗಳ ಹಚ್ತಾರ. ಅದೆಲ್ಲ ಬಿಡೋಣ. ಈಗ ಮೊದಲು ಭಾಳ ಇತ್ತವ್ರು. ಅದಕ್ಕೆ ಈಗೀಗ ನತನಿ ಮತ್ತೆ ಎಲ್ಲೆಲ್ಲಿ ಸಾಧ್ಯತೆ ಎಲ್ಲ ಆಭರಣ ಹಾಕ್ಯಾರ ನೋಡ್ರಿ. ಕಾಲುಂಗುರು ಹಿಡ್ಕೊಂಡ್ ಚುರು ಆ ಹೆಬ್ಬರ ಮುಂದೆ ಹಾಕಿರ್ತಾರಲ್ಲ, ಅದಕ್ಕೆ ಬೆಳೆ ಹಾಕಿರ್ತಾರ. ಅದಕ್ಕೆ ಕಾಲೊಂದುಗೆ ಕಾಲು ಅಂದ್ರ ಅಂತಾರಲ್ಲ, ಆ ಕಡೆ 4 ಕಾಲಾಗ ಉಂಗುರ ಅವ್ರಿಗೆ. ಇವ್ರ ಕೈಯಾಗ ಉಂಗುರಿಲ್ಲ ನೋಡಿ, ಎಂತ ವಿಚಿತ್ರ. ಇವ್ರ ಕೈಯಾಗ ಉಂಗುರಿಲ್ಲ, ಅವ್ರ ಕಾಲಾಗ ಉಂಗುರ ಹೌದಲ್ಲ. ಅಲ್ಲಿಂದ ಸ್ವಲ್ಪ ಮ್ಯಾಗ ಬಂದ್ರೆ ಮತ್ತೆ ಪೈ ಸಣ್ಣ ಹೌದಲ್ಲ, ಸಾಲ ಅಂತೇಳಿ ನೋಡು. ಅಲ್ಲಿ ಬತ್ತು, ಅಲ್ಲಿಂದ ಇಲ್ಲಿ ನಡುಪಟ್ಟಿ. ಆಮೇಲೆ ಇಲ್ಲಂತೂ ಲೆಕ್ಕನೇ ಇಲ್ಲ. ಇಲ್ಲಿ ಕೈಗೆ ಪಾಟ್ಲಿ, ನಿಮ್ಗೆ ಯಾರಿಗೆ ಪಾಟ್ಲಿ ಇಲ್ಲ ಹೌದಲ್ಲ. ಇವ್ ಕೈಯಾಗೆಲ್ಲ ಆಭರಣ ಇವು ಹಾಕಿರ್ತಾರ. ಆಮೇಲೆ ಇವೆಲ್ಲ ಹಿಂಗಿಂಗ್ ಕನೆಕ್ಷನ್ ಕೊಟ್ಟಿರ್ತಾರ. ಕಿವಿಗೆ ನೋಡ್ಬೇಕು, ಒಂದೊಂದು ಕಿವಿಗೆ 5 ಆಭರಣದವು. ಇಲ್ಲೂ ಹಾಕಿರ್ತಾರೆ, ಇಲ್ಲೂ ಮತ್ತೆ ಹಿಂಗೆ ಸಿಕರೆಟಾಗಿ ಇಟ್ಟಿರ್ತಾರೆ ನೋಡ್ಬೇಕು. ಈ ಕಡೆ ಇಲ್ಲಿ ಕಾಂತ ನಮ್ಮ ಕಡೆ ಹಾಕಿರ್ತಾರೆ, ಇಲ್ಲಿ ಮ್ಯಾಲೆ ಇಟ್ಟಿರ್ತಾರೆ. ಇವು ಅಷ್ಟಲ್ಲ, ಇವು ಮುಂದಿನ ಪಾಯಿಂಟ್ ಅಲ್ಲ, ಇವು ಇದಕ್ಕೂ ಹಾಕಿರ್ತಾರೆ. ಅಂದ್ರೆ 1 2 3 4 5 ಈ ಕಡೆ 5 10. ಕೆಲವು ಮೂಗಿಗೆ ನೋಡ್ಬೇಕು, ಇಲ್ಲೂ ಹಾಕಿರ್ತಾರ, ಇಲ್ಲಿ ನಡುವು ಜೋತು ಬಿಟ್ಟಿರ್ತಾರೆ. ಭಗವಂತ ನಮ್ಮ ಭಾವ ಉಪಕಾರ ಮಾಡ್ಯಾನ. ಯಾಕೆ 1 3 ಕೊಟ್ಟ ಚಲೋ ಐತಿ, ಮತ್ತೊಂದು 3 ಕೊಟ್ಟರೆ 9 ತರಬೇಕಾಗ್ತೈತೆ ಹೌದಲ್ಲ. ಮತ್ತೆ ನೋಡ್ಬೇಕು, ಈ ಕನೆಕ್ಷನ್ ಇಲ್ಲಿ, ಈ ಕನೆಕ್ಷನ್ ಮತ್ತೆ ಇದು ನೋಡಿ ಹಿಂಗೆ ಇಟ್ಟಿರ್ತಾರೆ ಮೇಲೆ ಹಿಂಗೆಲ್ಲ. ಮತ್ತೆ ಇಷ್ಟಾಗಿ ಮತ್ತೆ ಇನ್ನೂ ಆಭರಣ ಕಮ್ಮಿನೇ ಬಿಡೋಣ. ಹಾಗೆ ಆ ಕಬೀರದಾಸ ಹೇಳಕತ್ತ ಏನಂತಂದ್ರೆ, ಒಬ್ಬ ಹೆಂಡತಿಗೆ ಕಬೀರದಾಸರ ಕಾಲದಲ್ಲಿ ಒಬ್ಬ ನತನಿ ತಂದು ಕೊಟ್ಟಿದ್ದ. ಆಕೆ ಹೆಂಗೆ ಹೇಳಾಕತ್ತಳು, ಎಲ್ಲರಿಗೂ ಹೇಳಕ್ಕೆ
ನತನಿ ದಿ ಜಿಸ್ ಯಾರನೆ ಸುಮರನ್ ಬಾರ ಬಾರ್ ಬಾರ ಬಾರ್ ಬಾರ ಬಾರ್ ಪುನಃ 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 ನನ್ನ ಪತಿ ನಂಗೆ ನತ್ನಿ ತಂದು ಕೊಟ್ಟ, ನನ್ನ ಪತಿ ನತ್ನಿ ಆಕಿ ನೀರು ತರಕ ಬರ್ತೇಳ, ಆಮೇಲೆ ನೀರು ಹೋದ್ ಮತ್ತೆ ಬಸಲಾಗ ಬಳಸಕ್ಕೆ ಮತ್ತೆ ತರಕ, ಯಾಕೆ ಮುಂದಿನವ್ರು ತೋರಿಸ್ಬೇಕಲ್ಲ ಮತ್ತೆ ಹಂಗಲ್ಲ. ಅದಕ್ಕೆ ಹಿಂಗ ಮಾಡಿ ಮುಂಜಾನಿಂದ ಸಾಯಂಕಾಲ ಆ ಕಡೆ ಹೊಂಟರು ಹಿಂಗೆ ತಿರುಗಿ ನಿಲ್ಲಕ್ಕೆ, ಈ ಕಡೆ ಹೊಂಟರು ಹಿಂಗೆ ತಿರುಗಿ ನಿಲ್ಲಕ್ಕೆ, ಕೇವಲ ನತನಿ ತೋರ್ಸಾಕಲ್ಲ. ಕಬೀರದಾಸರ ಸಿಟ್ಟು ಬಂತು. ಕಬೀರದಾಸರ ಅನ್ಲಾಕತ್ರು, ನತನಿ ದಿ ಜಿಸ್ ಯಾರನೆ ಸುಮರನ ಬಾರ ಬಾರ್ ಲೇಕಿನ್ ಅಂದ್ರು ಕನಕದಾಸರು. ಲೇಕಿನ್ ನಾಕ ದಿಯಾ ಜಿಸ್ ಯಾರನೆ ಉಸ್ಕೋ ಭುಲಾಗೈನ ಅಲ್ಲ. ಕಬೀರದಾಸರ ಅನ್ಲಾಕತ್ರು, ನತನಿ ಕೊಟ್ಟಂತ ಪತಿಯನ್ನು ನೀವು ವರ್ಣನೆ ಮಾಡ್ಲಕತ್ತೀಯಲ್ಲ, ಆ ನತನಿ ಹಕ್ಕಕ್ಕಿಂತ ಮುಂಚೆ ನೀನು ಹುಟ್ಟುವಾಗ ಭಗವಂತ ನಿನ್ನ ಮೂಗು ಕೊಟ್ಟಾನ ಅದನ್ನ. ಆಕಸ್ಮಿಕ ಭಗವಂತ ಮೂಗು ಕೊಡದ ಹಿಂಗೆ ಸಪಾಟ ಮಾಡ್ತಿದ್ದಂದ್ರೆ ನತನಿಯಲ್ಲಿ ಹತ್ತಿದ್ದೆ ಹೌದಲ್ಲ. ಈಗ ಹುಟ್ಟುವಾಗ ಭಗವಂತ ಮೂಗು ನೀವು ತಗೊಂಡ್ಬಂದಿರೋ ಹುಟ್ಟುವಾಗ ಬಂದವು ಭಗವಂತ ಕೊಡ್ತಾನ. ಈ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಪಂಚೇಂದ್ರಿಯ ಪಂಚ ಪ್ರಾಣ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಪಂಚ ಪ್ರಾಣಗಳ ಭಗವಂತ ಕೊಟ್ಟಿರ್ತಾನ. ಅದಕ್ಕ ಆ ಭಗವಂತ ನಮಗ ಮೂಗು ಕೊಟ್ಟ ಅಲ್ಲ, ನತನಿ ಕೊಟ್ಟಂತ ಪತಿಯನ್ನು ವರ್ಣನೆ ಮಾಡ್ಲಕತ್ತಾಳ. ಅದ ನತನಿ ಹಾಕಲಿಕ್ಕೆ ಮುಖ್ಯ ಬೇಕಾದದ್ದು ಮೂಗು ಕೊಟ್ಟವ ಯಾರೋ ಆ ಭಗವಂತ. ಆ ಭಗವಂತನಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಅವನಿಗೆ ಧನ್ಯವಾದ ಹೇಳ್ಬೇಕು. ಅದಕ್ಕೆ ಈ ಗಣೇಶ್ ಪೂಜೆ ಅವ್ರಿಗೆ ಪ್ರಾರ್ಥನೆ ನಮಸ್ಕಾರ ಧನ್ಯವಾದ ಹೇಳ್ಬೇಕು ನಾವು. ಯಾಕಂದ್ರೆ ಇಂಥ ಕೊಟ್ಟಲ್ಲ, ಎಷ್ಟು ಉಪಕಾರ ಬಡ ಮನುಷ್ಯನಿಗೆ. ಕಣ್ಣು ಇಲ್ಲೇ ಕೊಟ್ಟು ಎಷ್ಟು ಉಪಕಾರ ಬಡ ನೋಡ್ರಿ. ಈಗ ತಿಳ್ಕೊಡ್ರಿ, ಯಾವ ಬೆಳಿತಾವೋ ಯಾವ ಬೆಳೆಯಂಗಿಲ್ಲ. ಈಗ ಕೂದಲು ಬೆಳಿತಾವ, ಉಗುರು ಬೆಳಿತಾವ, ಭಗವಂತನ ಗೊತ್ತದ. ಈ ಉಗುರು ಬೆಳೆದಂಗ ಕೂದಲು ಬೆಳೆದಂಗ ಮೂಗ ಬೆಳೆಯಾಕೈತು, ಕಿವಿನ ಹೊಂಟು ಹಿಂದು ಹಲ್ಲು ಹೊಂಟು ಏನ್ ಮಾಡೋರ. ಈಗ ಮೂಗು ಹೊಂಟಿದ್ರೆ ನಾನು ಜೇಬ್ನೆ ಹಾಕೋರ ತಗೊಂಡು ಏನ್ ಮಾಡಕ್ ಸಾಧ್ಯ ಅಲ್ಲ. ಆ ಭಗವಂತನಿಗೆ ಗೊತ್ತದ. ಮಮೈವ ಅಂಶೋ ಜೀವಲೋಕೆ ಜೀವಭೂತ ಸನಾತನ ಮನಶಷ್ಟಾನಿ ಇಂದ್ರಿಯಾನಿ ಪ್ರಕೃತಿಷ್ಠಾನಿ ಕರಿಷ್ಯತಿ. ಮಮೈವ ಅಂಶೋ, ಈ ಮನುಷ್ಯ ನನ್ನ ಅಂಶದನ. ಅದಕ್ಕೆ ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಈಶಾವಾಸ್ಯೋಪನಿಷತ್ ಹೇಳ್ತದ. ಈಶಾವಾಸ್ಯಂ ಇದಂ ಸರ್ವಂ, ಇವರೆಲ್ಲ ನನ್ನ ಅಂಶ. ನಾವಂದ್ರೆ ಸಾಮಾನ್ಯರಲ್ಲ, ನಾವು ಭಗವಂತನ ಅಂಶನೇ. ಅಹಂ ಬ್ರಹ್ಮಾಸ್ಮಿ, ನಾವು ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ಆದ್ರೆ ಏನಾಗಿದೆ ಅಂದ್ರೆ ನಾವು ದೇವರು ಎಂಬುದನ್ನ ಭ್ರಮೆಯಿಂದ ಮರೆತು ನಾವು ದೈತ್ಯರಾಗಿವೆ. ಇಷ್ಟ ದೈತ್ಯರಾಗಿವೆ. ಹೆಂಗ ವಿದ್ಯಾರ್ಥಿ ತನ್ನ ಹೆಸರು ಗೊತ್ತದ, ತಾಯಿ ಹೆಸರು ಗೊತ್ತದ, ಆಮೇಲೆ ತನ್ನ ಮನಿ ವಿಳಾಸ ಗೊತ್ತದ, ಫೇಲ್ ಆಗ್ಲಾಕತ್ತಾನ, ಅಲ್ಲಿ ಭ್ರಮೆ ಅದ, ಅವ್ನು ಬುದ್ಧಿವಂತನೇ. ಮತ್ತೆ ಏಕಾಗ್ರತೆ ಹೊರಗೆಲ್ಲ ಒಳಗದ. ಎಲ್ಲಿ ಕೊಂಡು ಸಿಗಂಗಿಲ್ಲ ಏಕಾಗ್ರತೆ. ನಿಮ್ಮ ನಾಲೆಜ್ ಎಲ್ಲಿ ಕೊಂಡು ಸಿಗ್ತದೆ. ಮತ್ತೆ ಒಡಲನ್ನು ಅಡಗಿದ ವಿದ್ಯೆ ನಡೆದೊಡನೆ ಬರುತ್ತಿರಲು ಒಡ ಹುಟ್ಟಿದವರು ಕಳ್ಳರು ನೃಪರು ಪಡೆಯರದನೆಂದ ಸರ್ವಜ್ಞ ಅಂತ. ವಿದ್ಯೆ ಅನ್ನೋದು ಶರೀರದಾಗದ. ಒಡಲನ್ನು ಅಡಗಿದ ವಿದ್ಯೆ. ನಿಮ್ಮ ನಾಲೆಜ್ ಅನ್ನು ಯಾರು ತುಡು ಮಾಡಕ್ ಬರ್ತಾರೆ? ಕಳ್ಳರು. ನೃಪ ಇನ್ಕಮ್ ಟ್ಯಾಕ್ಸ್ ಹಾಕಂಗಿಲ್ಲ. ಈಗ ನಿಮ್ಮ ನಾಲೆಜ್, ಈಗ ನೀವು ಕಾಲೇಜ್ಗೆ ಹೋಗ್ತೀರಿ, ಈಗ ನೀವು ಕಾಲೇಜ್ಗೆ ಹೋಗ್ತೀವಿ, ನಿಮ್ಮ ನಾಲೆಜ್ ನಿಮ್ ಕೂಡ ಬರ್ತಿತ್ತೇನ? ಈ ತರ ಭಾರ ರಶೀತಿ ನೆಕ್ಸ್ಟ್ ಬಸ್ಸಿಗೆ ಬರ್ತಾನೆ ಮತ್ತೆ ಎಕ್ಸಾಮ್ಗೆ ಹೋಗುತ್ನ್ಯಾಗ ಪೇಪರ್ ಬರೆಯಕ್ಕೆ ಹೋದ್ರಿ, ಮತ್ತೆ ಕಾಪಿ ಮಾಡ್ಲಕತ್ರಿ. ಅವಾಗ ಸೂಪರ್ವೈಸರ್ ಕೇಳಿ ಕಾಪಿ ಯಾಕೆ ಮಾಡಕತ್ತೆ ಅಂದಾಗ ಇಲ್ರಿ ಗುರುಗಳು ಮತ್ತೆ ಮರ್ತ ನನ್ನ ನಾಲೆಜ್ ಮನೆಯಾಗ ಬಿಟ್ಟು ಬಂದ ಅಂತೀರಿ. ಮತ್ತೆ ನಾಲೆಜ್ ಮನೆಯಾಗ ಬಿಟ್ಟು ಬರಂಗಿಲ್ಲದ. ಯಾಕೆ ಒಡಲನ್ನ ಅಡಗಿದ ವಿದ್ಯೆ ನಡೆದೋಡ ನೀವು ಎಲ್ಲಿ ಹೋಗ್ತಾರೆ ನಿಮ್ ಜೊತೆಗೆ ಬರ್ತದ. ಅದನ್ನ ಯಾರೂ ತುಡುಗು ಮಾಡಕ್ ಬರಂಗಿಲ್ಲ. ನೀವು ಗಳಿಸಿದಂತಹ ಜ್ಞಾನವನ್ನ ನಚೋರಹಾರ್ಯಂ ನಚರಾಜಹಾರ್ಯಂ ನ ಭಾತೃಭಾಜ್ಯಂ ನಚ ಭಾರಕಾರಿ ವ್ಯಯಕ್ರತೆ ವರ್ಧತೆ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ವಿದ್ಯಾಧನ ಎಲ್ಲಕ್ಕಿಂತ ಶ್ರೇಷ್ಠ ದಾನದ, ಅದು ಪ್ರಧಾನದ. ಯಾಕಂದ್ರೆ ಅದನ್ನ ಯಾರು ನ ಚೋರಹಾರ್ಯಂ ತುಡುಗರು ಕಳ್ತನ ಮಾಡಕ್ ಬರಂಗಿಲ್ಲ. ನೀವು ದುಡ್ಡು ಗಳಿಸಿಟ್ಟಿದ್ರೆ ದುಡ್ಡು ಕಳ್ತನ ಮಾಡಬಹುದು. ಆದ್ರೆ ನೀವೇನು ಜ್ಞಾನ ಗಳಿಸಿ ನ ಚೋರಹಾರ್ಯಂ ಕಳ್ಳರ ಕಳ್ತನ ಮಾಡಕ್ ಬರಂಗಿಲ್ಲ. ಮತ್ತೆ ಆಕಸ್ಮಿಕ ಕಳ್ತನ ಮಾಡಕ್ ಬಂದ ಹಾಸ್ಟೆಲ್ದಾಗ ಸ್ಟೂಡೆಂಟ್ಗಳು ಏನ್ ಮಾಡ್ತಾರೆ ಗೊತ್ತೇನು? ಯಾವ ಭಾಳ ಬುದ್ಧಿವಂತನಲ್ಲ, ರಾತ್ರಿ ಅವ್ನ ತಲೆಯಾಗ ಹೋಗೋದ, ಮತ್ತೆ ಅವ್ನೆಲ್ಲ ನಾಲೆಜ್ ತುಡುಗು ಮಾಡ್ಕೋದ, ಮತ್ತೆ ತನ್ನ ತಲೆ ಹಾಕೋದ. ಬರ್ತದ ನ ಚೋರಹಾರ್ಯಂ, ಕಳ್ಳರ ಕಳ್ತನ ಮಾಡಕ್ ಬರಲ್ಲ. ನಚರಾಜಹಾರ್ಯಂ, ರಾಜ ನಿಮ್ಮ ಅವಶ್ಯಕತೆಗಿಂತ ಹೆಚ್ಚು ನಿಮ್ಮ ಕಡೆ ಇನ್ಕಮ್ ಆಸ್ತಿ ಇತ್ತಂದ್ರೆ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಹಾಕ್ತಾನ. ಆದ್ರೆ ಇದುವರೆಗೆ ನಾಲೆಜ್ ಟ್ಯಾಕ್ಸ್ ಅದು ಮೆಂಟಲ್ ಟ್ಯಾಕ್ಸ್ ಯಾರೂ ಹಕ್ಕಿಲ್ಲ. ನೀವು 100% ಮಾಡಿ ಯಾರು ನಿಮಗೆ ಟ್ಯಾಕ್ಸ್ ಹಾಕಂಗಿಲ್ಲ. ಆಮೇಲೆ ನಚಭಾರಕಾರಿ, ಮತ್ತೆ ಎಷ್ಟು ನೀವು ನಾಲೆಜ್ ಗಳಿಸ್ತಿರಲ್ಲ ಅದು ಯಾರಿಗೂ ಭಾರ ಆಗೋದಿಲ್ಲ. ಮತ್ತೆ ಹೆಂಗದ ಅದು ನ ಭಾತೃಭಾಜ್ಯಂ, ಅಂತಮರು ಪಾಲ ತಗೋಬಾರ. ನೀವು ಗಳಿಸಿದಂತ ಜ್ಞಾನದಲ್ಲಿ ಅಂತಮರ ಪಾಲ ತಗೊಂಗಿಲ್ಲ. ಏನ್ ತಗೊಳ್ತಾರ?
ನೀ 10 ಎಕರೆ ತೊಗೊಂಡ್ರೆ 5 ಎಕರೆ ಬೇಡ್ತಾನ. ನೀವು 1 ಲಕ್ಷ ರೂಪಾಯಿ ಗಳಿಸಿದ್ರೆ 50